ಹಾಗೂ ಉತ್ಸವ ಸಮಿತಿ, ಎಲ್ಲ ಶಾಲೆಗಳು, ಜಾನಪದ ತಂಡಗಳು ಅಣಿಯಾಗಿ ನಿಂತಿವೆ. ತಮಗೆಲ್ಲರಿಗೂ ಕೂಡ ಸ್ವಾಗತ. ಅವರೆಲ್ಲರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಇದೀಗ ಕೇಂದ್ರ ಹೋರಾಟಗಾರ್ತಿ, ಪೋರ್ಚುಗೀಸರ ಹುಟ್ಟಡಗಿಸಿದ ಸಿಂಪಿಲಿ ಬಂದಿರತಕ್ಕಂತಹ ಎಲ್ಲರನ್ನ ಕೂಡ ಸ್ವಾಗತಿಸಲಿಕ್ಕಿದ್ದಾರೆ. ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್ ಅವರು ಬಂದಿರತಕ್ಕಂತಹ ಎಲ್ಲರಿಗೂ ಕೂಡ ತುಂಬಾ ಸಂತೋಷ ಆಗ್ತದೆ. ಯಾಕಂದ್ರೆ ಇಷ್ಟು ದೊಡ್ಡ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತ ಎಲ್ಲರಿಗೂ ಸಹ ನಾನು ಒಂದೇ ರೀತಿಯಲ್ಲಿ ಮೊದಲಿಗೆ ಸ್ವಾಗತ ಕೊಟ್ಟಿದ್ದೆ. ವಿಶೇಷವಾಗಿ ನನ್ನ ಮಕ್ಕಳು ಮತ್ತು ಮಹಿಳೆಯರು ಮತ್ತು ಕಲಾವಿದರೆಲ್ಲ ಬಂದಿದ್ದೀರಿ. ನಿಮ್ಮನ್ನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಗೌರವಾನ್ವಿತ ಉಪಾಧ್ಯಕ್ಷರಾದ ಸಪ್ನಾರಾವ್ ಮುನ್ಸಿಪಾಲ್ಟಿನ ಅವರು ಕೂಡ ನಮ್ಮೊಟ್ಟಿಗೆ ಭಾಗಿಯಾಗ್ತದೆ. ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಒಂದು ಕಡೆಯಿಂದ ನಮ್ಮ KSRP ಕಮಾಂಡೆಂಟ್ ಅವರು SRP ಅವರು ನಮ್ಮ KSRP SRP ಅವರ ಕಮಾಂಡೆಂಟ್ ಉದ್ಘಾಟನೆ ಮಾಡ್ತಾರೆ. ಇನ್ನೊಂದು ಕಡೆಯಿಂದ ಗಣೇಶ್ ನಾಯಕರು ಮತ್ತು ರವಿ ಅವರು ಒಂದು ಕಡೆಯಿಂದ ಅದು ಏನಿಲ್ಲ ಅಬ್ಬಕ್ಕನ ದೊಂಬಿ ಅಬ್ಬಕ್ಕನ ದೊಂಬಿಯನ್ನು ಹೊರಿಸಿ ಅದನ್ನು ಮೇಲೆತ್ತಿದ ಕೂಡಲೇ ಮೆರವಣಿಗೆ ಪ್ರಾರಂಭ ಆಗ್ತದೆ. ನಾವು 10 ಗಂಟೆಗೆ ಅಲ್ಲಿ ನಮ್ಮ ಸ್ಟೇಜಲ್ಲಿ ಇರಬೇಕು. ಅಲ್ಲಿ ಆ ಸಂದರ್ಭದಲ್ಲಿ ನಮ್ಮ ACP ಅವರು ಬಂದು ಫ್ಲಾಗ್ ಅನ್ನು ಉದ್ಘಾಟನೆ ಮಾಡಿದ ನಂತರ ಆರಿಸಿದ ನಂತರ ನಮ್ಮ ಅಬ್ಬಕ್ಕ ಉತ್ಸವ ಒಂದು ರೀತಿಯಲ್ಲಿ ಪ್ರಾರಂಭಿಸುತ್ತೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ವಿಶೇಷವಾಗಿ ನಮ್ಮ ಬಂದಂತಹ KSRP ತಂಡದ ಸತ್ಯನಾರಾಯಣ ಅವರಿಗೆ ಅವರನ್ನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಅವರ ಗಣೇಶ್ ನಾಯಕ್ ಅವರು, ಅದೇ ರೀತಿ ರವಿ ಅವರು ಕೂಡ, ಅದೇ ರೀತಿಯಲ್ಲಿ ಎಲ್ಲರನ್ನೂ ಕೂಡ, ಅದೇ ರೀತಿ ನಮ್ಮ ಮಾಜಿ ಶಾಸಕರಾದ ಸುಧಾ ಮಂಗೇರವರು ಇದ್ದಾರೆ. ವಿಶೇಷವಾಗಿ ನಮ್ಮ ಜಯರಾಮ್ ಶೆಟ್ಟಿ ಅವರು ಮಾಜಿ ಶಾಸಕರು ಕೂಡ ಇದ್ದಾರೆ. ನಮ್ಮ ಅಬ್ಬಕ್ಕ ಸಮಿತಿಯವರು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಎಲ್ಲ ಸಮಿತಿಯ ಪದಾಧಿಕಾರಿಗಳಿಗೆ ನಾನು ಒಂದೇ ರೀತಿಯಲ್ಲಿ ಸ್ವಾಗತವನ್ನು ಕೊಡ್ತಾ, ಬಂದಿರುವ ಎಲ್ಲ ನಮ್ಮ ಪ್ರೀತಿಯ ಮಕ್ಕಳು, ಅದೇ ರೀತಿಯಲ್ಲಿ ಶಾಲಾ ಅಧ್ಯಾಪಕರು, ಈ ಜಾನಪದ ದೊಂದಿಗೆ ಈ ಒಂದು ಬೆಂಕಿಯನ್ನ ನೀಡುವ ಮೂಲಕ ಸನ್ಮಾನ್ಯ KSRP ಕಮಾಂಡೆಂಟ್ ಸತ್ಯನಾರಾಯಣ ಸರ್, ಉಳ್ಳಾಲ ಠಾಣಾಧಿಕಾರಿಗಳಾದ ರವಿ ಅವರು ಕಾರ್ಯಕ್ರಮವನ್ನ ದೊಂದಿಯಲ್ಲಿ ಆಯೋಜಿಸುವುದನ್ನು ಉದ್ಘಾಟಿಸಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಜಾನಪದ ದಿಬ್ಬಣಕ್ಕೆ ಮುನ್ನಡೆಯಾಗೋಣ. ಜಾನಪದ ದಿಬ್ಬಣದ ಆರಂಭ ಇದೀಗ. Sir.
ಕೆಎಸ್ಆರ್ಪಿಯ ಸಂಪೂರ್ಣ ತಿಳಿತಾ ಇದೆ. ವಿಶೇಷವಾಗಿ ಸಹಕರಿಸಿದಂತ ಎಲ್ಲ ಶಿಕ್ಷಕ ವೃಂದದವರಿಗೆ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವೀರರಾಣಿ ಅಪ್ಪಕ್ಕ ಉತ್ಸವ ಸಮಿತಿಯ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಜೊತೆ ಎಲ್ಲ ಸ್ತ್ರೀ ಶಕ್ತಿಯವರು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಮೇಲೂ ಸಮರ್ಪಿಸುತ್ತಾ ಇದೀಗ ಪುತ್ಥಳಿಗೆ ಮಾಲಾರ್ಪಣೆಯ ಸಮಯದಲ್ಲಿ ನಾವೆಲ್ಲ ಕೂಡ ಸಮಿತಿಯ ಅಧ್ಯಕ್ಷರಾದಂತಹ ಸರ್ ಅವರು, ಉಪಾಧ್ಯಕ್ಷರಾದಂತಹ ಸದಾನಂದ ಬಂಗೇರವರ ನೇತೃತ್ವದಲ್ಲಿ ವೀರರಾಣಿ ಅಪ್ಪಕ್ಕ ಉತ್ಸವ ಸಮಿತಿಯ ದಿನಕರ್ ಉಳ್ಳಾರ್ ಅವರ ಒಂದು ನೇತೃತ್ವ ಮತ್ತು ಅವರ ಎಲ್ಲರ ಒಂದು ಸಹಕಾರದೊಂದಿಗೆ ಗೌರವವನ್ನು ಸಲ್ಲಿಸುತ್ತಾ ಇದೀಗ ಹಾರಾರ್ಪಣೆ ನಡೀತಾ ಇದೆ. ಗಣ್ಯಾತಿ ಗಣ್ಯರು ವೀರರಾಣಿ ಅಪ್ಪಕ್ಕಳಿಗೆ ಮಂದಹಾಸದ ನಗುವಿನೊಂದಿಗೆ ಪೋರ್ಚುಗೀಸರ ಹುಟ್ಟಡಗಿಸಿದ ವೀರರಾಣಿ ಅಪ್ಪಕ್ಕಳಿಗೆ, ವೀರರಾಣಿ ಅಪ್ಪಕ್ಕಳಿಗೆ, ವೀರರಾಣಿ ಅಪ್ಪಕ್ಕಳಿಗೆ, ವೀರರಾಣಿ ಅಪ್ಪಕ್ಕಳಿಗೆ, ಸ್ವಾಭಿಮಾನದ ಸಿಂಪಿಲಿಗೆ, ಸ್ವಾಭಿಮಾನದ ಸಿಂಪಿಲಿಗೆ, ಸ್ವಾಭಿಮಾನದ ಸಿಂಪಿಲಿಗೆ. ಕೋಲಾರ ವೀರರಾಣಿ ಅಪ್ಪಕ್ಕ ಉತ್ಸವ ಸಮಿತಿ ವೀರರಾಣಿ ಕಲಾಭಿಮಾನಿ ಬಂಧುಗಳಿಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದೀಗ ರಾಣಿ ಅಪ್ಪಕ್ಕನ ಪ್ರತಿಮೆಗೆ ಮಾಲಾರ್ಪಣೆಯ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಎಲ್ಲ ಪದಾಧಿಕಾರಿ ಬಂಧುಗಳಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿದ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಕಲಾಭಿಮಾನಿ ಬಂಧುಗಳನ್ನು ವೀರರಾಣಿ ಅಪ್ಪಕ್ಕ ಉತ್ಸವ 2024-25ಕ್ಕೆ ಯೋಜನೆ ಮಾಘ ಜನಪದ ನೃತ್ಯ ಪಟ್ಲಿಗೆ ಶಾಲೆಗೆ ಶಾಲಾ ಸಿಬ್ಬಂದಿ ವರ್ಗಕ್ಕೆ ಅಭಿವೃದ್ಧಿ ಪೊಲೀಸ್ ಸಿಬ್ಬಂದಿ ವರ್ಗದ ವೀರರಾಣಿ ಅಪ್ಪಕ್ಕ ಉತ್ಸವ ಸಮಿತಿಯ ಯುವತಿ ಮಾತ ಜನಪದ ನೃತ್ಯ ಕಾರ್ಯಕ್ರಮದ ಮಾತ ಬಂದಲೆಗೆ ಪರಿಪೂರ್ಣದ ಸ್ವಾಗತವನ್ನು ಕೊಂದವರಲ್ಲ ಹೊರ ವೀರರಾಣಿ ಅಪ್ಪಗಳಿಗೆ, ವೀರರಾಣಿ ಅಪ್ಪಗಳಿಗೆ, ವೀರರಾಣಿ ಅಪ್ಪಗಳಿಗೆ ಸೇರಲು ವೇದಿಕೆಯ ಮರ್ಕಿಲಿಗೆ ನಮ್ಮ ಭರತಲ್ಲ ವೇದಿಕೆಗೆ ಸ್ವಾಗತ ಮಾಡಿಸುವುದರ ವೇದಿಕೆಗೆ ವೀರರಾಣಿ ಅಪ್ಪಕ್ಕ ಉತ್ಸವ ಸಮಿತಿಯ ಮಾತಾ ಬದುಕೇನೆ ವೀರರಾಣಿ ಅಪ್ಪಕ್ಕ ಉತ್ಸವ ಸಮಿತಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮದ ಹೊರಟು ಯುವತಿ ಕಾರ್ಯಕ್ರಮ ನಡೆಸುವುದು ಬಯ್ಯದ ಮುತ್ತಲು ಅಪ್ಪಕ್ಕ ಪ್ರಶಸ್ತಿಗಳ ಯುವತಿ ಮಾತುಗಳ ಅಪ್ಪಕ್ಕ ಉತ್ಸವ ಸಮಿತಿಯ ಈ ಕಾರ್ಯಕ್ರಮವನ್ನು ಮಾಡಿದೆ.
ಪದಿರಡು ಗುಡ್ಡೆ ಸೀಮೆಡು ನಲಿಪು ನಡಗೆ ನಾನಡಾವರಿ
ವಂದನೆಗಳು. ಈ ಕಾರ್ಯಕ್ರಮವನ್ನ ನೀಡಲು ಅವಕಾಶವನ್ನು ಮಾಡಿಕೊಟ್ಟಂತಹ ವೀರರಾಣಿ ಅಬ್ಬಕ್ಕ ಕಾರ್ಯಕ್ರಮವನ್ನ ಉತ್ತಮ ರೀತಿಯಲ್ಲಿ ಎಲ್ಲೆಡೆ ಪಸರಿಸಿದ ಮಾಧ್ಯಮ ವರ್ಗದವರಿಗೂ ವಂದನೆಗಳು. ಉತ್ತಮ ರೀತಿಯ ಧ್ವನಿವರ್ಧಕದವರು ನಮ್ಮ ಉಸಿರು, ಅವರಿಗೂ ವಂದನೆಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮಗೆ ಪ್ರೋತ್ಸಾಹಿಸಿ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ವಂದನೆಗಳನ್ನ ಅರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಚುಕ್ಕೆ ಇಡುತ್ತಿದ್ದೇವೆ. ಸರ್ವೇ ಜನ ಸುಖಿನೋ ಭವ. ಸರ್ವರಿಗೂ ಕೂಡ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅಭೂತಪೂರ್ವವಾದಂತಹ ಮೆರವಣಿಗೆಯೊಂದಿಗೆ ಜಾನಪದ ದಿಬ್ಬಣದ ಕಲರವ, ಸ್ಕೌಟ್ ಅಂಡ್ ಗೈಡ್ಸ್, ಬ್ಯಾಂಡ್ ಸೆಟ್, ಕೆಎಸ್ಆರ್ಪಿಯ ವಿವಿಧ ಬಹಳ ಆಕರ್ಷಕವಾದಂತಹ ಬ್ಯಾಂಡ್ ಸೆಟ್ಗಳು, ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸರ್ವರು, ಸ್ವಸಹಾಯ ಸಂಘ, ಸ್ತ್ರೀ ಶಕ್ತಿ, ಮಹಿಳಾ ಮಂಡಳ, ಎಲ್ಲ ರಾಜಕೀಯ ಪಕ್ಷದ ಮಾತೆಯರು ಸೇರಿದಂತಹ ಸಾರ್ವಜನಿಕ ದಿಬ್ಬಣದೊಂದಿಗೆ ಇದೀಗ ಮಹಾತ್ಮ ಗಾಂಧಿ ರಂಗಮಂದಿರದ ಹತ್ತಿರ ಸಂಪನ್ನಗೊಂಡಿದೆ ನಮ್ಮ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಜಾನಪದ ದಿಬ್ಬಣ. ಎಲ್ಲ ವಿದ್ಯಾರ್ಥಿಗಳು ಗಮನಿಸಿ, ಮಕ್ಕಳು ಅಲ್ಲಿ ಲಘುಪಾರದ ವ್ಯವಸ್ಥೆ ಇದೆ, ದಯವಿಟ್ಟು ಅದನ್ನು ಸ್ವೀಕರಿಸಿ ಇಲ್ಲಿ ಬಂದು ಕೂತ್ಕೊಳ್ಬೇಕು. ಉಳಿದ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ತಗೊಳ್ಳುವಂಥದ್ದು ಮತ್ತು ಎಲ್ಲರಿಗೂ ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಈ ಲಘುಪಾರದ ವ್ಯವಸ್ಥೆಯನ್ನ ಪಡಿಬೇಕಾಗಿ ಕೇಳಿಕೊಳ್ಳುತ್ತಾ, ಬಂಧುಗಳೇ, ಇದೀಗ ಜಾನಪದ ದಿಬ್ಬಣ ವೈವಿಧ್ಯಮಯವಾಗಿ ಉಳ್ಳಾಲದಲ್ಲಿ ರಾಣಿ ಅಬ್ಬಕ್ಕ ನೆಲೆಯೂರಿದ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಪೋರ್ಚುಗೀಸರ ಹುಟ್ಟಡಗಿಸಿದ ಸ್ವಾಭಿಮಾನದ ಸಿಂಪಿಲಿಯ ಈ ಉತ್ಸವಕ್ಕೆ ಸಾಕ್ಷಿಯಾದ ತಮಗೆಲ್ಲರಿಗೂ ಕೂಡ ವೇದಿಕೆಯಲ್ಲಿ ಜಾನಪದ ದಿಬ್ಬಣದ ಒಂದಿಷ್ಟು ಸೊಬಗನ್ನ ಜಾನಪದ ದಿಬ್ಬಣದಲ್ಲಿ ಭಾಗವಹಿಸಿದ ಎಲ್ಲಾ ಕಲಾ ತಂಡಗಳು ಈಗ ನೆರವೇರಿಸಿಕೊಡ್ಲಿಕ್ಕಿದೆ. ಈ ಒಂದು ದಿಬ್ಬಣದ ಸಂಪೂರ್ಣ ಮೆರವಣಿಗೆಯ ಒಂದು ವಿವರಣೆಯನ್ನ ನಮಗೆ ನೀಡಲಿಕ್ಕಿದ್ದಾರೆ ಉತ್ಸವ ಸಮಿತಿಯ ಪ್ರಮುಖರಾದಂತಹ ಶ್ರೀಮತಿ ಸೇವಂತಿ ಶ್ರೀಯಾನ್. ಎಲ್ಲ ಕಲಾ ತಂಡದವರಿಗೆ 2 ನಿಮಿಷದ ಕಾಲಾವಕಾಶಗಳನ್ನು ಕೊಡಲಾಗುವುದು. ತಮ್ಮ ಕಲಾ ವೈಭವವನ್ನು ಈ ರಂಗಮಂದಿರದಲ್ಲಿ ಅವರು ಪ್ರದರ್ಶಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ
ಇದೀಗ ಮುಂದಿನ ತಂಡ ಇಲ್ಲಿ ಮೇಲಕ್ಕೆ ಬನ್ನಿ. ಮಿತ್ರರೇ, ಭಾವೈಕ್ಯ ಭಾರತದ ಬಾನಲ್ಲಿ ಏರಿಸುವ ಬಾಲನ್ನು ಧನ್ಯಗೊಳಿಸುವ, ಬಾಲನ್ನು ಧನ್ಯಗೊಳಿಸುವ ಸೌಹಾರ್ದ ದೇಶದಲ್ಲಿ ಸೌಹಾರ್ದ ಸಂಸ್ಕೃತಿಯ ಸಾರೋಣ ಬನ್ನಿ ಮಿತ್ರರೇ, ಭಾವೈಕ್ಯ ಭಾರತದ ಬಾನಲ್ಲಿ ಏರಿಸುವ ಬಾಲನ್ನು ಧನ್ಯಗೊಳಿಸುವ, ಬಾಲನ್ನು ಧನ್ಯಗೊಳಿಸುವ. ಹಿಂದೂ ಯಾ ಮುಸ್ಲಿಮರು, ಹಿಂದೂ ಯಾ ಮುಸ್ಲಿಮರು, ಕ್ರೈಸ್ತವ ಬೌದ್ಧರ ಎಲ್ಲರ ದೇಶ ನಮ್ಮದು. ಹಲವಾರು ಜಾತಿ ಇಲ್ಲಿ, ಹಲವಾರು ಧರ್ಮ ಇಲ್ಲಿ, ಸೌಹಾರ್ದವಾಗಿ ಬಾಳಲಿ, ಸೌಹಾರ್ದವಾಗಿ ಬಾಳಲಿ. ಸೌಹಾರ್ದ ದೇಶದಲ್ಲಿ, ಸೌಹಾರ್ದ ದೇಶದಲ್ಲಿ ಸೌಹಾರ್ದ ಸಂಸ್ಕೃತಿಯ ಸಾರೋಣ ಬನ್ನಿ ಮಿತ್ರರೇ, ಭಾವೈಕ್ಯ ಭಾರತದ ಬಾನಲ್ಲಿ ಏರಿಸುವ ಬಾಲನ್ನು ಧನ್ಯಗೊಳಿಸುವ, ಬಾಲನ್ನು ಧನ್ಯಗೊಳಿಸುವ. ಸೌಹಾರ್ದ ದೇಶದಲ್ಲಿ
ಮುಂದಕ್ಕೆ ನಿತ್ಯಾದರ ಶಾಲೆಯ ವಾದ್ಯ ಯಕ್ಷಗಾನ ಮುಂದಕ್ಕೆ ಅರೆವಾದ್ಯ ತಂಡದವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ವಿಶ್ವೇಶ್ವರಯ್ಯ, ನಮ್ಮ ಈ ಜಾನಪದ ನೃತ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ನಾವು ನಂಬಿರುವ ದೇವರನ್ನು ಪ್ರಾರ್ಥಿಸುತ್ತಾ ಇದು ಈಗ ನಿಮ್ಮ ಮುಂದೆ ಕಂಸಾಲೆ. ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಪ್ರಚಲಿತದಲ್ಲಿ ಇರುವ ಕುಣಿತ ಕಂಸಾಲೆ. ಕಂಸಾಲೆ ಎಂದರೆ ಕಂಚಿನ ತಾಳವನ್ನು ಉಪಯೋಗಿಸಿಕೊಂಡು ಮಲೆ ಮಹದೇಶ್ವರನ್ನು ಆರಾಧಿಸುತ್ತಾ ಮೂಲ ಕಸರತ್ತುಗಳನ್ನು ಒಳಗೊಂಡಿರುವ ಕುಣಿತ ಕಂಸಾಲೆ. ಮೆರವಣಿಗೆ ತಂಡದ ಸಂಚಾಲಕರಾದಂತಹ ಶ್ರೀ ಸ್ಮರಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ಮರಣಿಕೆ ಸಪ್ನ, ಸ್ಮರಣಿಕೆ ಭಾಸ್ಕರ್ ಅವರಿಗೆ. ಮನೆ ಮನದಲ್ಲಿ ನೆಲೆಯಾಗಿ ಎಂಬ ಸದುದ್ದೇಶದೊಂದಿಗೆ ವೀರರಾಣಿ ಅಬ್ಬಕ್ಕ ಉತ್ಸವ ಕಳೆದ 28 ವರ್ಷಗಳಿಂದ ನಿಸ್ವಾರ್ಥ ಮನೋಭಾವನೆಯಿಂದ ಎಲ್ಲ ಧರ್ಮದವರ ಒಟ್ಟು ಸೇರಿಕೆ ಮಕ್ಕಳ ಒಂದು ನೆನಪನ್ನ ಅವಿಸ್ಮರಣೀಯವಾಗಿ ಉಳಿಯುವಂತ ಕಾರ್ಯವನ್ನ ಉಳ್ಳಾಗಿಯಲ್ಲಿ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಇದುವರೆಗೆ ಜಾನಪದ ನಿಬ್ಬಣದ ಪ್ರದರ್ಶನದ ನಿರೂಪಣೆಯನ್ನ ಮಗಳನ್ನ ಸಮರ್ಪಿಸುತ್ತಾ ಬಂಧುಗಳೇ, ಕರ್ನಾಟಕ ಸರ್ಕಾರ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಸಮಿತಿ ರಿಜಿಸ್ಟ್ರೇಡ್ ನಮ್ಮ ಒಟ್ಟು ಸೇರುವಿಕೆಯಿಂದ ವೀರರಾಣಿ ಅಬ್ಬಕ್ಕ ಉತ್ಸವ 2024-25ರ ಮಂಜನಾಡಿ ಉಳ್ಳಾಳದ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ರಿಜಿಸ್ಟ್ರೇಡ್. ವೀರರಾಣಿ ಅಬ್ಬಕ್ಕ ಉತ್ಸವ 2000 ಸಂತಸ ಸದ್ದು ಮುದ ನೀಡಿ ಉಳ್ಳಾಳದಲ್ಲಿ ವೀರರಾಣಿ ಅಬ್ಬಕ್ಕರನ್ನ ನೆನಪಿಸುವಂತಹ ಒಂದು ಸಂತೋಷ ಪಡ್ಕೊಂಡವರು ನಮ್ಮ ಸ್ವಾಗತ ಅಧ್ಯಕ್ಷರಾದಂತಹ ಜಯರಾಮ್ ಶೆಟ್ಟರು. ಇಷ್ಟೊಂದು ಜನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಎಂಬಂತ ಒಂದು ಹೆಮ್ಮೆ ಮತ್ತು ಸಂತೋಷ ಅವರ ಮನಸ್ಸಿನಲ್ಲಿ, ಅವರ ಮುಖದಲ್ಲಿ ನಗುವಿನೊಂದಿಗೆ ವಿದ್ಯಾರ್ಥಿಗಳಿಗೆ ತೋರಿಸ್ತಾ ಇದ್ದಾರೆ. ನಿಜವಾದಂತಹ ಅಬ್ಬಕ್ಕ ಉತ್ಸವ ಬಹುಶಃ ನಾವು 24-25ರಲ್ಲಿ ಎಲ್ಲ ವಿದ್ಯಾರ್ಥಿಗಳ ಕೂಡುವಿಕೆಯೊಂದಿಗೆ ಮಾಡಿದ್ದೇವೆ ಎಂಬಂತ ಹೆಮ್ಮೆ ನಮಗಿದೆ. ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿಯ ಉಳ್ಳಾಳ ಕ್ಲಸ್ಟರಿನ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ಮತ್ತು ಶಿಕ್ಷಕರುಗಳಿಗೆ ನಾವು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಹೃದಯ ತುಂಬಿದ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಜೊತೆ ಮತ್ತಷ್ಟು ಕೈಜೋಡಿ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವವರು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಡಿಡಿ ಅವರಿರ್ಬೋದು, ಅವರ ಸಿಡಿಪಿಒಗಳಿರ್ಬೋದು, ವಿಶೇಷವಾಗಿ ಈ ವಲಯದ ಅಂಗನವಾಡಿ ಕಾರ್ಯಕರ್ತರು, ಮೇಲ್ವಿಚಾರಕರು,
ಸಹಾಯಕರು ಮತ್ತು ಎಲ್ಲ ಸ್ತ್ರೀ ಶಕ್ತಿಗಳು, ಮಹಿಳಾ ಮಂಡಳಗಳು, ಸಂಘ ಸಂಸ್ಥೆಗಳು ಪ್ರತಿ ವರ್ಷ ಅಬ್ಬಕ್ಕ ಉತ್ಸವಕ್ಕೆ ತಮ್ಮ ಸಂಪೂರ್ಣ ಸಹಕಾರವನ್ನ ನೀಡ್ತಾ ಇದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನವರಿಕೆ ಮಾಡುತ್ತಾ ಬಂದಂತ ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಮುಗದೊಮ್ಮೆ ಸ್ವಾಗತಿಸುತ್ತಾ, ಬಂಧುಗಳೇ, ಇವತ್ತಿನ ಅಬ್ಬಕ್ಕ ಉತ್ಸವ 2024-25ರ ಉತ್ಸವದ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಇತಿಹಾಸದ ಪುಟಗಳಲ್ಲಿ ಅಬ್ಬಕ್ಕ ರಾಣಿ ಅಂದು ಸರ್ವದವರವನ್ನ ಒಟ್ಟುಗೂಡಿಸಿಕೊಂಡು ಸಾಗರದ ಅಂಚಿನಲ್ಲಿ ಬರುವಂತ ಪೋರ್ಚುಗೀಸರನ್ನ ಅವರ ಹುಟ್ಟಡಗಿಸಿದಂತ ರಾಣಿ. ನಾವು ದೊಂದಿಯ ಮೂಲಕ KSRPಯ ಕಮಾಂಡೆಂಟ್ ಮತ್ತು ಠಾಣಾಧಿಕಾರಿಗಳು ಉತ್ಸವವನ್ನು ಉದ್ಘಾಟನೆ ಮಾಡಿದೆವು. ಇದರ ಉದ್ದೇಶವೂ ಇಷ್ಟೇ, ನಮ್ಮ ಆ ಕಡೆ ಇರುವಂತ ಕಡಲ ಕಿನಾರೆಯಲ್ಲಿ ಯಾವಾಗ ಹಡಗಿನಲ್ಲಿ ಪೋರ್ಚುಗೀಸರು ಇಲ್ಲಿರುವ ರತ್ನ ವೈಢೂರ್ಯಗಳನ್ನ ಉಳ್ಳಾಲವನ್ನ ಒಡಿಬೇಕು ಅಂತ ನೆನೆಸಿದ್ರು, ಆ ಸಂದರ್ಭದಲ್ಲಿ ರಾಣಿ ಅಬ್ಬಕ್ಕ ಕೆಚ್ಚೆದೆಯಿಂದ ತನ್ನ ಸೈನ್ಯದ ಜೊತೆಗೆ ಒಬ್ಬ ಸರಳ ಸಾಮಾನ್ಯರಾಗಿ ಎಲ್ಲರ ಜೊತೆಯನ್ನ ಸೇರಿಕೊಂಡು ಮೊಗವೀರರು, ಮುಸಲ್ಮಾನರು, ಎಲ್ಲ ಜಾತಿ ಧರ್ಮದವರ ಜೊತೆ ಸೈನ್ಯವನ್ನ ಕಟ್ಟಿ ಅವರಿಗೆ ಸೂಟೆಯ ಮೂಲಕ, ದೊಂದಿಯ ಮೂಲಕ ಅವರು ಆ ಕಡೆಯಿಂದ ಬರುವಾಗಲೇ ಅವರನ್ನು ಹೆದರಿಸಿ ಓಡಿಸಿದಂತಹ ಆ ಕಾಲದ ವೀರ ಮಹಿಳೆ, ವೀರ ವನಿತೆ, ಕೆಚ್ಚೆದೆಯ ಸಿಂಪಿಲಿ ಅವಳು ರಾಣಿ ಅಬ್ಬಕ್ಕ. ಇವತ್ತು ನಮ್ಮೆಲ್ಲರ ಬದುಕಿಗೆ ಸ್ಫೂರ್ತಿ. ಯಾವುದೇ ಕಷ್ಟ ಕಾರ್ಪಣ್ಯ ಬಂದರೂ ಕೂಡ ನಮ್ಮನ್ನೆಲ್ಲ ಬಡಿದೆಬ್ಬಿಸೋಳು ರಾಣಿ ಅಬ್ಬಕ್ಕ. ಇಂಥ ಒಂದು ಉತ್ಸವದ ಉದ್ಘಾಟನೆಯನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಅಬ್ಬಕ್ಕ ವಂಶಸ್ಥೆ, ಅಬ್ಬಕ್ಕ ಕುಲದ ವಿಶೇಷವಾಗಿ ಸನ್ಮಾನ್ಯ ಶ್ರೀಮತಿ ಮಮತಾ ಬಳ್ಳಾಲ್ ಅವರು ಅಬ್ಬಕ್ಕರ ವಂಶಸ್ಥರು, ಚೌಟರ ಅರಮನೆ ಮೂಡಬಿದ್ರೆ. ಬಹುಶಃ ಇವತ್ತು ರಾಣಿ ಅಬ್ಬಕ್ಕಳ ಆತ್ಮಕ್ಕೆ ಚಿರಶಾಂತಿಯ ಜೊತೆಗೆ ಸಾರ್ಥಕತೆ ಕೂಡ ಸಿಕ್ಕಿದಂತ ಒಂದು ಕ್ಷಣ ನಮ್ಮ ಉತ್ಸವ ಸಮಿತಿಗಿದೆ. ತಮ್ಮೆಲ್ಲ ಕೆಲಸಗಳನ್ನು ಬದಿಗಿಟ್ಟು ನಮ್ಮ ಜೊತೆ ಸಾಕ್ಷಿಯಾಗಿದ್ದಾರೆ. ಸಭೆಯ ಕಾರ್ಯಕ್ರಮದಲ್ಲಿ ಸೇರುವಂತ ಎಲ್ಲ ಗಣ್ಯಾತಿ ಗಣ್ಯಗಳು ಕೂಡ ನಮ್ಮ ಜೊತೆ ಇದ್ದಾರೆ. ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರು, ಸ್ವಾಗತ ಅಧ್ಯಕ್ಷರು ಎಲ್ಲ ಅತಿಥಿ ವರ್ಯರನ್ನ ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ಳುತ್ತಾ, ಸಭೆಯಲ್ಲಿ ನೆರೆದಿರುವಂತ ಎಲ್ಲರೂ ಕೂಡ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಗಣ್ಯರನ್ನ ವೇದಿಕೆಗೆ ಬರಬೇಕೆ. ಸರ್ಕಾರಿ ಪ್ರೌಢಶಾಲೆ ಪೇರೊಂದಿಗೆ ರಂಜನೀಯವಾದ ಬ್ಯಾಂಡ್ ಸೆಟ್ ಅನ್ನು ಒದಗಿಸಿಕೊಟ್ಟಿದ್ದಾರೆ. ನಮಗೆ CRPಗಳು ಉಳ್ಳಾಳ ಪೊಲೀಸ್ ತಂಡದ ಇವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಜೋರಾದ ಕರತಾಂಡದೊಂದಿಗೆ ಅತಿಥಿಗಳನ್ನ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ನಮಗೆಲ್ಲರಿಗೂ ವೀರನಾರಿ ಒಂದು ಅವಕಾಶ. ಸನ್ಮಾನ್ಯ ಶ್ರೀಮತಿ ಮಮತಾ ಬಳ್ಳಾಲ್ ಅಬ್ಬಕ್ಕ ವಂಶಸ್ಥರು, ಚೌಟರ ಅರಮನೆ ಮೂಡಬಿದ್ರೆ ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿರುವುದು ಬಹಳಷ್ಟು ಸಂತಸದಾಯಕವಾದಂಥ ವಿಚಾರವೂ ಆಗಿದೆ. ಮೋಹನ್ ಕುಮಾರ್ ಅವರು, CRP ಮೋಹನ್ ರವರು ದಯೆಯಲ್ಲಿ ಬಂದು ಉಪಸ್ಥಿತರಿರಬೇಕು. ದಯವಿಟ್ಟು ಗಮನಿಸದಿದ್ರೆ ಆ ಸ್ಥಳಾವಕಾಶದ ಕೊರತೆಯಿಂದ ದಯವಿಟ್ಟು ಗಣ್ಯರಲ್ಲಿ ಮತ್ತೊಮ್ಮೆ ವಿನಮ್ರ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಉಳ್ಳಾಲ ನಗರಸಭೆಯ ಗೌರವಾನ್ವಿತ ಸದಸ್ಯರುಗಳು ಯಾರಾದ್ರೂ ಇದ್ರೂ ಕೂಡ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೋಹನ್ ಕುಮಾರ್ ಅವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಕ್ಷೇತ್ರ ಶಿಕ್ಷಣ ಇಲಾಖೆಯಿಂದ ಕಾರ್ಯಕ್ರಮಕ್ಕೆ ಬಂದಂತವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ಆಹ್ವಾನಿಸ್ತಾ ಇದ್ದೇವೆ. ತುಂಬಿ ತುಳುಕ್ತಾ ಇದೆ. ಈ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡುವುದರ ಮೂಲಕ ಮೊದಲನೇದಾಗಿ ನಮ್ಮ ತಾಯಿ ಭಾರತಾಂಬೆಗೆ ನಮ್ಮ ನಮನವನ್ನ ಸಲ್ಲಿಸುವುದರ ಮೂಲಕ ನಾಡಗೀತೆಯೊಂದಿಗೆ ನಮ್ಮೊಂದಿಗಿದ್ದಾರೆ ಅಬ್ಬಕ್ಕ ಸಹೋದರಿಯರು. ನಗರಸಭೆಯ ಸದಸ್ಯರಾಗಿದ್ದೀರಿ, ಎಲ್ಲಿ ಕಾಣ್ತಾ ಇಲ್ಲ ನಗರಸಭೆ ಸದಸ್ಯರು, ದಯಮಾಡಿ ನೀವು ಹೊರಗೆ ಇದ್ದೀರಿ. ನಾನೀಗ ಬಶೀರನ್ನು ನೋಡಿದೆ, ಅಲ್ಲಿ ಮುಸ್ತಾಕರ್ ನೋಡಿದೆ. ದಯಮಾಡಿ ನೀವು ವೇದಿಕೆಗೆ ಬರಬೇಕು. ನೀವು ಗೌರವಾನ್ವಿತ ನಮ್ಮ ಸದಸ್ಯರಾಗಿದ್ದೀರಿ, ದಯಮಾಡಿ ಬರಬೇಕು. ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ
ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಳರಾಡಿದ ನಾಡೆ ಜಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ಅಬ್ಬಕ್ಕ ಉತ್ಸವ ಸಮಿತಿಯ ಎಲ್ಲ ಸೋದರಿಯರಿಗೆ ಹಾಗೂ ಪ್ರಕಾಶ್ ಗಟ್ಟಿಯವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಬಂಧುಗಳೇ, ಕಳೆದ 28 ವರ್ಷಗಳಿಂದ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಬಂಡಿಯ ತೇರನ್ನ ನಿರಂತರವಾಗಿ ಎಷ್ಟೇ ಮೇಲು ಕೀಳು ಸಮಸ್ಯೆಗಳು ಬಂದರೂ ಕೂಡ ಎಳಿತಾ ಹೋಗುವವರು ನಮ್ಮ ಸಮಿತಿಯ ಅಧ್ಯಕ್ಷರು, ಖ್ಯಾತ ಇಂಜಿನಿಯರ್, ನಗರಸಭೆಯ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ದಿನಕರ್ ಉಳ್ಳಾಲ್ ಅವರು. ಇದೀಗ ಬಂದಂಥ ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಬಂದಿರುವ ಈ ಊರಿನ ಬಂಧು ಭಗಿನಿಯರೇ, ಎಲ್ಲ ಶಾಲಾ ಮಕ್ಕಳು, ದಯಮಾಡಿ ಶಾಲಾ ಮಕ್ಕಳು ಒಂದು 2 ನಿಮಿಷ 10 ನಿಮಿಷದಲ್ಲಿ ಅರ್ಧ ಗಂಟೆಯವರೆಗೆ ನೀವು ಮೌನವಾಗಿ ನಿಲ್ಲಬೇಕು. ಯಾಕಂತೇಳಿದರೆ ರಾಣಿ ಹಬ್ಬಕ್ಕಳ ಬಗ್ಗೆ ಏನಂತ ಹೇಳೋ ವಿಚಾರದಲ್ಲಿ ನಿಮಗೆ ತಿಳಿಸಬೇಕಾದ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಊರಿನವರಿಗೆ ತಿಳಿಸಬೇಕಾದ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಬ್ಬಕ್ಕಳ ಬಗ್ಗೆ 28 ವರ್ಷ ಅದರ ಮೊದಲು ಕೂಡ ಮಾಡಿದವರಿದ್ದಾರೆ. 28 ವರ್ಷಗಳಿಂದ ಹಬ್ಬಕ್ಕ ಉತ್ಸವ ಸಮಿತಿಯಿಂದ ಸೇರಿಕೊಂಡು ಈ ಹಬ್ಬಕ್ಕ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಸಮಾಧಾನದಿರಬೇಕು. ಯಾಕಂದರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ, ಯಾರೂ ಮಾಡುವಂಥ ಕಾರ್ಯಕ್ರಮ. ಬೇರೆ ಎಲ್ಲ ಕಡೆಯಲ್ಲಿ ಹಲವಾರು ಕಾರ್ಯಕ್ರಮ ಆಗ್ತದೆ, ಆದರೆ ಈ ಹಬ್ಬಕ್ಕ ಉತ್ಸವ ಕಾರ್ಯಕ್ರಮ ಪ್ರಪ್ರಥಮವಾಗಿ ಒಂದು ವಿಶೇಷವಾದ ಕಾರ್ಯಕ್ರಮವಾಗಿರ್ತದೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ, ಮೌನವಾಗಿ ಇದ್ದುಕೊಂಡು ಮಹಿಳೆಯರಿದ್ದೀರಿ, ನೀವೆಲ್ಲ ಯಾರು ಎದ್ದೇಕ್ಬೇಡಿ. ಯಾಕಂತೇಳಿದರೆ ಸಭೆಗೆ ಗೌರವ ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕು. ಎಲ್ಲ ಮಹಿಳೆಯರು ಇಲ್ಲಿರಬೇಕು. ಕಾರ್ಯಕ್ರಮ ಮುಗಿಯುವವರೆಗೆ ಅಥವಾ ಸಂಜೆವರೆಗೆ ಕಾರ್ಯಕ್ರಮ ಇದೆ, ಅದನ್ನು ನೀವು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ನಮ್ಮಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ
ಈಗಾಗಲೇ ಧನಲಕ್ಷ್ಮಿ ಗಟ್ಟಿ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ಹೇಳಿದ್ದಾರೆ, ನಮಗೆ ಹಬ್ಬಕ್ಕ ವಂಶಸ್ಥರು ಅಂತ ಹೇಳಿದ ವಿಚಾರದಲ್ಲಿ ತುಂಬ ಸಂತೋಷವಾಗ್ತದೆ. ನಾನು ಅವರ ಬಗ್ಗೆ ಒಂದೆರಡು ಮಾತನ್ನು ಅವರೇ ಹೇಳ್ತಾರೆ, ಯಾಕಂದರೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ದಯಮಾಡಿ ಎಲ್ಲರೂ ಕೇಳಿ, ನಮ್ಮ ಈ ಪ್ರದೇಶ ಈ ನಾವು ಎಲ್ಲಿ ಹಬ್ಬಕ್ಕ ಉತ್ಸವವನ್ನು ಮಾಡ್ತೇವೆ, ರಾಣಿ ಹಬ್ಬಕ್ಕ ಓಡಾಡಿದ ನಾಡಿದು, ಓಡಾಡಿದ ಪ್ಲೇಸ್ ಸ್ಥಳ. ಇಲ್ಲಿ ಹಿಂದ್ಗಡೆ ಬಸದಿ ಇದೆ, 2 ಬಸದಿಯ ಇದ್ದಾರೆ ಇಲ್ಲಿ. ಆದರೆ ಇಲ್ಲಿ ಸೋಮನಾಥ ದೇವಸ್ಥಾನ ಇದೆ. ಈ ಎಲ್ಲ ಪ್ರದೇಶ ಪುನಃ ಹೇಳ್ತೇನೆ, ಇಲ್ಲಿಂದ ಸೋಮನಾಥ ದೇವಸ್ಥಾನದಿಂದ ಕೋಟೆಪುರದಿಂದ ಹಿಡಿದುಕೊಂಡು ನಮ್ಮ ತೊಕ್ಕೋಟು ರಾಣಿಪುರದವರೆಗೆ ಇರುವ ಪ್ರದೇಶವನ್ನು ಆಳಿದಂಥ ರಾಣಿ ನಮ್ಮ ವೀರರಾಣಿ ಹಬ್ಬಕ್ಕೆಯರು ಅಂತ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದವರು ಇಬ್ಬರು ಹಬ್ಬಕ್ಕೆಯರು ಅಂತ ಹೇಳಿ ಚರಿತ್ರೆಯಲ್ಲಿದೆ. ಅಂತ ಹಬ್ಬಕ್ಕ ಉತ್ಸವವನ್ನು ನಾವು ಇವತ್ತು ಆಚರಿಸುವ ಮೂಲಕ ಇವತ್ತು ಹಬ್ಬಕ್ಕ ಉತ್ಸವವನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ವಂಶಸ್ಥರ ಶ್ರೀಮತಿ ಮಮತಾ ಬಳ್ಳಾಲ್ರವರು, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಹೋಗುವಾಗ ನಾವು 2 ಲಕ್ಷ ರೂಪಾಯಿ ಮೈನಸಲ್ಲಿದ್ದೇವೆ. ಅಂದರೆ ಕಳೆದ ವರ್ಷ ಹಬ್ಬಕ್ಕೋಸ್ಕರ ಮಾಡುವಾಗ ನಮಗೆ 2 ಲಕ್ಷ ಗೊತ್ತಾಗಿತ್ತು, ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮಾಡಿದಾಗ. ಆ ಸಂದರ್ಭದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತವರು ಈ ಸಲದ ನಮ್ಮ ಸೋಮಣ್ಣ ಬೇವನ ಮರದವರು, ಅಧ್ಯಕ್ಷರು ಗಡಿ ಪ್ರಾಧಿಕಾರದ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಬೆಳಿಗ್ಗೆ ಸಂಜೆ ಬರಲಿಕ್ಕಿದ್ದಾರೆ. ಆದರೆ ಬೆಳಿಗ್ಗೆ ಒಂದು ನಮ್ಮ ಸಂತೋಷ ಇಟ್ಕೊಂಡು ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರನ್ನು ನಮ್ಮ ಗಡಿ ಪ್ರಾಧಿಕಾರದ ಅಧ್ಯಕ್ಷರನ್ನು ಕೂಡ, ಅವರ ಸೆಕ್ರೆಟರಿ ಕಾರ್ಯದರ್ಶಿಯವರು ಕೂಡ, ಅವರೊಟ್ಟಿಗಿರುವ ಅವರ ಅವರ ಸದಸ್ಯರು ಕೂಡ, ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಇಬ್ಬರು ಸದಸ್ಯರ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮೊಟ್ಟಿಗೆ ಅಕ್ಷತಾ ಜೈನ್ ರವರಿದ್ದಾರೆ. ಅವರು ಇನ್ನೊಬ್ಬ ವಂಶದವರು, ಅದೇ ಹಬ್ಬಕ್ಕಲ್ಲಿ ಇನ್ನೊಂದು ವಂಶದವರು. ಕಳೆದ ವರ್ಷ ಅವರು ಅದರ ಮೊದಲು ಮತ್ತೊಬ್ಬರು ವಂಶದವರು ಇದನ್ನು ಮಾಡಿದ್ದಾರೆ. ಕಳೆದ ವರ್ಷ ಅವರು ನಮ್ಮ ಹಬ್ಬಕ್ಕೋತ್ಸವವನ್ನು ಉದ್ಘಾಟನೆ ಮಾಡಿದರು. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ವೇದಿಕೆಯಲ್ಲಿ ನಮ್ಮ ಇವತ್ತಿನ ನಮ್ಮ ಮಾಜಿ ಶಾಸಕರು ಹಾಗೂ ಸ್ವಾಗತಾಧ್ಯಕ್ಷರಾದ ಸನ್ಮಾನ್ಯ ಜಯರಾಮ್ ಶೆಟ್ಟಿಯವರು ಇದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಪ್ರಥಮ ಪ್ರಜೆಯಾಗಿರುವ ಈ ನಗರಸಭೆ ಅಧ್ಯಕ್ಷರಾಗಿರುವ ಶ್ರೀಮತಿ ಶಶಿಕಲಾರವರಿದ್ದಾರೆ. ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ನಮ್ಮ ಉಪಾಧ್ಯಕ್ಷರು ಕೂಡ ಇದ್ದಾರೆ. ಅವರನ್ನು ಕೂಡ ಶ್ರೀಮತಿ ಸ್ವಪ್ನ ಕೂಡ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ನಮ್ಮೊಟ್ಟಿಗಿದ್ದಾರೆ ನಮ್ಮ ಹೈದರ್ ಪತ್ತಿಪಾಡಿ ಅವರು ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ ಕಮಿಷನರ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಕಮಿಷನರ್ ಅವರು ಮತ್ತಾಡಿಯವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮೊಟ್ಟಿಗಿರುವವರು ಯಶವಂತ್ ಅಮೀನ್ರವರು ಮೊಗವೀರ ಸಂಘದ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ಈ ಸಲ, ಯಾಕೆಂದರೆ ನಮ್ಮ ಮೊಗವೀರ ಸಂಘ ಮತ್ತು ಮೊಗವೀರರು ಮತ್ತು ನಮ್ಮ ಇವರು ಮುಸ್ಲಿಮಾನರು ಒಟ್ಟಿಗೆ ಸೇರಿಕೊಂಡು ಅಥವಾ ಇತರ ಜಾತಿಗಳ ಒಟ್ಟಿಗೆ ಸೇರಿಕೊಂಡು ಇವತ್ತು ಹಬ್ಬಕ್ಕಳನ್ನು ಸೇನೆಯೊಟ್ಟಿಗೆ ಸೇರಿಕೊಂಡು ಹಬ್ಬಕ್ಕಳನ್ನು ಸೇರಿಕೊಂಡು ನಾವು ಹೋರಾಡಿದಂಥ ಚರಿತ್ರೆಯಲ್ಲಿ ನಾವು ಓಡ್ತಾ ಇದ್ರೆ ಅವರನ್ನು ಕೂಡ ಎಲ್ಲ ನಮ್ಮ ಯಶವಂತ ಅಭಿನವ್ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಚಂದ್ರಶೇಖರ್ ಉಚ್ಚಿಲ್ ಅವರು ಕಳೆದ ಹಲವಾರು ವರ್ಷಗಳಿಂದ ನಮ್ಮೊಟ್ಟಿಗಿದ್ದಾರೆ. ಅವರು ನಮ್ಮ ಇವತ್ತು ಅತಿಥಿಗಳಾಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಹೈದರ್ ಪಾರ್ಟಿಪಾಟ್ ನಮ್ಮೊಟ್ಟಿಗಿದ್ದಾರೆ. ನಮ್ಮದೇ ಸಂಸ್ಥೆಯವರಾದ ನಮ್ಮ ಗೌರವ ಉಪಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಪ್ರಾಥಮಿಕ ಹಂತದಿಂದ ನಮ್ಮೊಟ್ಟಿಗಿರುವವರು ಸದಾನಂದ ಮಂಗೇರ್ ಅವರು ಮತ್ತು ಜಯರಾಮ್ ಶೆಟ್ಟಿ ಅವರು. ಕಳೆದ 28 ವರ್ಷಗಳಲ್ಲಿ ಈ ಹಬ್ಬಕ್ಕೋತ್ಸವವನ್ನು ಪ್ರಾರಂಭ ಮಾಡುವಾಗ ಅವರು MLA ಆಗಿದ್ದರು. ಅವರು ಜಯರಾಮ್ ಶೆಟ್ಟಿ ಅವರು ಅಧ್ಯಕ್ಷರಾಗಿದ್ದರು. ನಾನು ಸದಾನಂದ ಮಂಗೇರ್ ಅವರು ಮತ್ತು ಎಲ್ಲ ಸಮಿತಿಯವರು ಇವತ್ತೆಲ್ಲ ನೋಡ್ತಾ ಇದ್ದೀರಿ. ಅವರೆಲ್ಲ ನಮ್ಮ 28 ವರ್ಷಗಳಲ್ಲಿ ನಮ್ಮೊಟ್ಟಿಗಿದ್ದವರು. ಅವರನ್ನು ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸದಾನಂದ ಮಂಗೇರ್ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಸೀತಾರಾಮ್ ಮಂಗೇರ್ ಅವರಿದ್ದಾರೆ. ನಮ್ಮ ಹಬ್ಬಕ್ಕ ಸ್ಟ್ಯಾಚ್ಯೂ ಅಲ್ಲಿದೆ. ಅವರನ್ನು ಮಾಡಿದಂಥ ಸೀತಾರಾಮ್ ಮಂಗೇರ್ ನಮ್ಮೊಟ್ಟಿಗಿದ್ದ. ಅವರನ್ನು ಸಹ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಲ್ಲಿ ಹರೀಶ್ ಅವರು ನಮ್ಮ ಮಕ್ಕಳ ಕಲ್ಯಾಣ ಇಲಾಖೆಯವರ CDP ಅವರಾಗಿದ್ದಾರೆ. ಅವರು ಇಡೀ ಮಹಿಳೆಯರನ್ನು ಇವತ್ತು ಸಂಜೆವರೆಗೆ ಇರುವಾಗೆ ನಮಗೆ ಈ CDP ಬೆನ್ನೆಲುಬಾಗಿರುವವರು ಅಂಗನವಾಡಿಯವರು, ಅದೇ ರೀತಿ ಅಂಗನವಾಡಿ ಸಹಾಯಕರು, ಅವರೆಲ್ಲರೂ ನಿಮ್ಮೆಲ್ಲ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ TS ಅಬ್ದುಲ್ಲರವರು ಇದ್ದಾರೆ ನಮ್ಮೊಟ್ಟಿಗೆ. ಫಾರೂಕ್ ಉಳ್ಳಾಲ್ರವರು ಇದ್ದಾರೆ. ಅದೇ ರೀತಿಯಲ್ಲಿ ಎಲ್ರಿಗೂ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೇಳ್ತಾ ಇದ್ದೇನೆ. ಮೋಹನ್ ರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾನು ವಿಶೇಷವಾಗಿ
ದಯಮಾಡಿ ಎಲ್ಲ ಕೇಳಿ. ವಿಶೇಷವಾಗಿ ಈ ಊರಿನ ಮಹಿಳೆಯರಿಗೂ, ವಿಶೇಷವಾಗಿ ಈ ಊರಿನ ಮಕ್ಕಳಿಗೆ, ವಿಶೇಷವಾಗಿ ಈ ಊರಿನ ಎಲ್ಲ ಬಂಧು ಭಗಿನಿಯರಿಗೆ ನಮ್ಮ ಹಬ್ಬಕ್ಕೆ ಪ್ರೋತ್ಸಾಹ ಮಾಡಿಕೊಟ್ಟ ಇವತ್ತು MRPL ಆಗಲಿ, ಗಡಿ ಪ್ರಾಧಿಕಾರದವರಾಗಲಿ, ಇವತ್ತು ಕರ್ನಾಟಕ ಬ್ಯಾಂಕ್ ಆಗಲಿ, SCGS ಬ್ಯಾಂಕ್ ಆಗಲಿ, ಕುದುರೆಮುಖ ಆಗಲಿ, ಇವರೆಲ್ಲ ಅದೇ ರೀತಿಯಲ್ಲಿ ಇವತ್ತು ಕನ್ನಡ ಸಂಸ್ಥೆ ಇಲಾಖೆಯವರಾಗಲಿ, ಅದೇ ರೀತಿಯಲ್ಲಿ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಆಗಲಿ, ತುಳು ಸಾಹಿತ್ಯ ಅಕಾಡೆಮಿ ಆಗಲಿ, ಅದೇ ರೀತಿಯಲ್ಲಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಆಗಲಿ, ಅದೇ ರೀತಿಯಲ್ಲಿ ಉಳ್ಳಾಲ ನಗರಸಭೆ ಆಗಲಿ, ಇವರೆಲ್ಲರ ಪ್ರೋತ್ಸಾಹದಿಂದ, ಇವರೆಲ್ಲರ ನಮಗೆ ವಿಶೇಷವಾದ ಸಲಹೆಯಿಂದ ಈ ಹಬ್ಬಕ್ಕೋತ್ಸವವನ್ನು ನಾವು ಆಚರಿಸಿದ್ದೇವೆ. ಅವರಿಗೆ ನಿಮ್ಮೆಲ್ಲ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಅಂಗನವಾಡಿಯ ಕಾರ್ಯಕರ್ತರಿದ್ದೀರಿ, ಮಹಿಳೆಯರಿದ್ದೀರಿ ಮತ್ತು ಮಕ್ಕಳು ಇದ್ದೀರಿ, ಇವರೆಲ್ಲರೂ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ನನಗೆ ಅಂತ ಹೇಳೋ ವಿಚಾರದಲ್ಲಿ, ಯಾಕಂತೇಳಿ ನಾನು ಅಧ್ಯಕ್ಷನಾಗಿರುವಾಗ ನನ್ನ ಹಬ್ಬಕ್ಕೋಸ್ಕರ ನನಗೆ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಎಲ್ರಿಗೂ, ಸಮಿತಿಯವರಿಗೆ ಇವತ್ತು ನಮ್ಮ ಬೆನ್ನಲ್ಲಿ ಹಾಕಿಕೊಂಡು ಕಳೆದ 3 ತಿಂಗಳಿಂದ ಈ ಹಬ್ಬಕ್ಕೋತ್ಸವವನ್ನು ಮಾಡಲಿಕ್ಕೆ 17 ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ ನಾವು. ಆ ಕಾರ್ಯಕ್ರಮ ಯಶಸ್ವಿಯಾಗಿ ಕಳೆದ 3 ತಿಂಗಳಿಂದ ಇದರ ಹಿಂದೆ ಇಟ್ಟುಕೊಂಡು ಇವತ್ತಿನ ಈ ಹಂತಕ್ಕೆ ಬರಬೇಕಾದ್ರೆ ನಮ್ಮ ಹಬ್ಬಕ್ಕ ಸಮಿತಿ ಎಲ್ಲ ಪದಾಧಿಕಾರಿಗಳು ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ನಾನು ಕಡೆಯದಾಗಿ ಯಾರನ್ನು ಬಿಡಬೇಕಂತ ಹೇಳುವ ವಿಚಾರದಲ್ಲಿ ಇಲ್ಲ. ಯಾಕಂತೇಳಿದರೆ ಪತ್ರಿಕೆಯವರ ಬಗ್ಗೆ ನಾನು ಯಾವಾಗಲೂ ಒಂದು ಮಾತನ್ನು ಹೇಳಲೇಬೇಕು. ಯಾಕಂದರೆ ಈ ಹಬ್ಬಕ್ಕನ ಬಗ್ಗೆ ಪ್ರಧಾನಮಂತ್ರಿಯವರಿಗೆ ಮುಟ್ಟಿಸುವ ಹಾಗೆ ಅಮಿತ್ ಶಾ ಅವರಲ್ಲಿ ಬಂದು ಇಲ್ಲಿಗೆ ಮಾಲಾರ್ಪಣೆ ಮಾಡಬೇಕಾದ್ರೆ, ಇವತ್ತಿನ ಮುಖ್ಯಮಂತ್ರಿಯವರು ಹಬ್ಬಕ್ಕಳ ಹೆಸರು ಹೇಳಬೇಕಾದ್ರೆ, ಇವತ್ತಿನ ಎಲ್ಲ ಮುಖ್ಯಮಂತ್ರಿಯವರು ನಮ್ಮ ಕಾರ್ಯಕ್ರಮ ಬಂದಿದ್ರು. ಅವರು ಗೌರವಾನ್ವಿತ ಅವರು ವಿರೋಧ ಪಕ್ಷ ನಾಯಕರಾಗಿರುವಾಗ ನಮ್ಮ ಅಸೆಗೋಲ್ ನಡೆಯುವಾಗ ಕಾರ್ಯಕ್ರಮ ಬಂದಿದ್ರು. ಅವರು ಬಂದು ಒಳ್ಳೆ ರೀತಿಯಲ್ಲಿ ಪ್ರಶಂಸೆ ನೀಡಿದವರು. ಎಲ್ಲರೂ ಈ ಪ್ರದೇಶದಲ್ಲಿ ನೀವು ಎಲ್ಲ ಗೂಗಲಲ್ಲಿ ನೋಡಿದರೆ ಇವತ್ತು ಹಬ್ಬಕ್ಕೆ ಅಂತೇಳಿ ಹಾಕಿದ ಕೂಡಲೇ ಹಬ್ಬಕ್ಕೂ ಸಮಿತಿ ಬರ್ತದೆ, ಹಬ್ಬಗಳ ಚರಿತ್ರೆ ಬರ್ತದೆ. ನಾವು ಪ್ರತಿ ವರ್ಷ ಇದೇ ಹಬ್ಬಕ್ಕ ಉತ್ಸವ ಅಂತೇಳಿ ಮಾಡಲಿಲ್ಲ. ಇವತ್ತು 9ನೇ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ವರ್ಷಂಪ್ರತಿ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸ ಕಾರ್ಯಕ್ರಮ, ಕಾಲೇಜುಗಳಲ್ಲಿ ಉಪನ್ಯಾಸ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಬ್ಬಗಳ ಬಗ್ಗೆ ಬೇರೆ ಬೇರೆ ಶಿಕ್ಷಕರ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ನಾವು ಸಂಘ ಸಂಸ್ಥೆಗಳಿಂದ ಕಾರ್ಯಕ್ರಮ ಕೊಡ್ತೇವೆ. ನಾವು ಅದೇ ಪತ್ರಿಕೆಗಳಲ್ಲಿ ಕಾರ್ಯಕ್ರಮ ಕೊಡ್ತೇವೆ. ಅದೇ ರೀತಿಯಲ್ಲಿ ಕ್ರೀಡಾಪಟುಗಳಿಗೆ ಕಾರ್ಯಕ್ರಮ ಕೊಡ್ತೇವೆ. ಇಂತೆಲ್ಲ ನಿರಂತರ ಕಾರ್ಯಕ್ರಮವನ್ನು ಹಬ್ಬಕ್ಕೋಸ್ಕರ ಮಾತ್ರ ಅಲ್ಲದೆ ಹಬ್ಬಗಳ ಬಗ್ಗೆ ಪ್ರತಿ ಪ್ರದೇಶ, ಈ ಪ್ರದೇಶ ಎಲ್ಲ ಇಡೀ ನಮ್ಮ ಮಂಗಳೂರಿನ ಪ್ರದೇಶದಲ್ಲಿ ನಾವು ಹಬ್ಬಗಳ ಬಗ್ಗೆ ಅವಳ ಹೆಸರನ್ನು, ಅವಳ ಧೈರ್ಯವನ್ನು, ಅವಳ ಸ್ವಾಭಿಮಾನವನ್ನು, ಅವಳ ದೇಶಾಭಿಮಾನ, ಅವಳ ಚರಿತ್ರೆಯನ್ನು, ಅವಳ ಏನು ಯಾರು ಅಂತ ಹೇಳುವ ವಿಷಯದಲ್ಲಿ ಒಂದು ಹಬ್ಬಕ್ಕ ಸಂಕತರ ಮೂಲಕ, ಹಬ್ಬಗಳ CD ಮೂಲಕ, ಹಬ್ಬಗಳ ನಾಟಕ ಮೂಲಕ ಮಾಡಿದ ಕೀರ್ತಿ ನಮಗೂ ಪತ್ರಿಕಾರ್ತೆಯವರಿಗೆ ನಾನು ಹೇಳ್ತಾ ಇದ್ದೇನೆ. ಆ ಪತ್ರಿಕಾರ್ತೆಗೆ ನಾನು ತುಂಬ ಹಬ್ಬಕ್ಕ ಸಮಿತಿಯ ಪರವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ, ಅಭಿನಂದನೆ ಹೇಳ್ತಾ ಇದ್ದೇನೆ. ಯಾಕೆಂದರೆ ನೀವು ಇಲ್ಲದ್ರೆ ನಾವು ಇವತ್ತು ಹಬ್ಬಕ್ಕಳ ಹೆಸರು, ಇವತ್ತು ನೀವು ಮಾಡಿದಂಥ ಕೆಲಸವನ್ನು ಇಡೀ ಜಗತ್ತಿಗೆ ತೋರಿಸುವಂಥ ಈ ಕೆಲಸ ಇವತ್ತು ಆಗಿರಬೇಕು. ಅದನ್ನು ನಿಮಗೆ ಎಲ್ಲರಿಗೆ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ನಾನು ಕಡೆಯದಾಗಿ ಯಾರನ್ನು ಬಿಟ್ಟಿದ್ರಿ ಅಥವಾ ಈ ವ್ಯವಸ್ಥೆಯನ್ನು ಮಾಡಿದವರಿಗೆ, ನಮಗೆಲ್ಲ ಸಹಾಯ ಮಾಡಿದವರಿಗೆ ಅಥವಾ ಯಾವುದೇ ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಕೊಟ್ಟವರಿಗೆ ನಾನು ಅವರನ್ನು ನೆನಪಿಸ್ತಾ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಮಕ್ಕಳು ನೀವು ಒಳ್ಳೆ ನೋಡಿ, ಬೇರೆ ಬೇರೆ ಊರಿನಿಂದ ನಮ್ಮ ಬಂದಿದ್ದಾರೆ ಅತಿಥಿಗಳು, ಒಳ್ಳೆ ಸಮಾಧಾನದಲ್ಲಿ ಇದ್ಕೊಂಡು ನೀವು ಈ ಕಾರ್ಯಕ್ರಮ ನೋಡ್ಬೇಕಂತ ಹೇಳಿಕೊಂಡು ಇನ್ನೊಂದು ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಎಲ್ರಿಗೂ ನಾನು ಸ್ವಾಗತ ಕೊಡ್ತೇನೆ. ಎಲ್ಲರೂ ದೇವರು ನಿಮಗೆ ಒಳ್ಳೇದು ಮಾಡಿಕೊಂಡು ನಾನು ಸ್ವಾಗತ ಮಾಡಿ ಮುಕ್ತಾಯಗೊಳ್ತಾ ಇದ್ದೀನಿ. ದಯವಿಟ್ಟು ಧನ್ಯವಾದ. ಕೂಡ ತಮ್ಮ ಮನದ ಮಾತುಗಳಿಂದ, ತನ್ನ ನುಡಿದಾವರಿಗಳಿಂದ ಸ್ವಾಗತಿಸಿದಂತ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ದಿನಕರ್ ಉಳ್ಳಾಲ್ ಅವರಿಗೆ ಕೂಡ ಸ್ವಾಗತವನ್ನ ಬಯಸುತ್ತಾ, ದಯವಿಟ್ಟು ಒಂದು ಪುಟ್ಟ ಸೂಚನೆ, ವಿದ್ಯಾರ್ಥಿಗಳು ದಯವಿಟ್ಟು ಅತ್ತ ಇತ್ತ ಓಡಾಡದಿರಿ, ಮನಸ್ಸು ಎತ್ತಲೋ ಕಾಡದಿರಿ, ನಿಮ್ಮ ಶಿಕ್ಷಕರ ಜೊತೆ ಕೂತಲ್ಲಿಯೇ ಕೂತ್ಕೊಂಡಿರಿ ಅಂತ ಒಂದು ವಿನಂತಿಯನ್ನ ವೇದಿಕೆಯಿಂದ ಕೊಡುತ್ತಾ, ಯಾರಾದರೂ ಕೋಟೆಕಾರು ಪಟ್ಟಣ ಪಂಚಾಯತ್ ಸೋಮೇಶ್ವರ ಪುರಸಭೆಯ ಸದಸ್ಯರುಗಳು ಈ ಸಭೆಯಲ್ಲಿ ಹಾಜರಿದ್ರೆ ದಯವಿಟ್ಟು ವೇದಿಕೆಯನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಮಿತಿಯ ಸದಸ್ಯರಾದಂಥ ಸ್ವಪ್ನ ಶೆಟ್ಟಿಯವರು, ಸೋಮೇಶ್ವರ ಪುರಸಭೆಯ ಸದಸ್ಯರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ, ದಯವಿಟ್ಟು ನಮ್ಮ ಸುತ್ತಮುತ್ತಲಿನ ಪಂಚಾಯತ್, ನಗರ ಪಂಚಾಯತ್, ಪಟ್ಟಣ ಪಂಚಾಯತ್ನ ಸದಸ್ಯರುಗಳಿದ್ರೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನ ವೇದಿಕೆಗೆ ಬಯಸುತ್ತಾ, ಬಂಧುಗಳೇ, ಇದೀಗ ಉತ್ಸವದ ಉದ್ಘಾಟನಾ ಕಾರ್ಯಕ್ರಮ ಈಗಾಗಲೇ ಹಬ್ಬಕ್ಕಳ ಬಗ್ಗೆ ಕಳೆದ 3 ತಿಂಗಳಿಂದ ಇಡೀ ಉಳ್ಳಾಲ ತಾಲೂಕಿನಲ್ಲಿ ಎಲ್ಲೆಡೆಯಲ್ಲಿ ಕೂಡ ಉತ್ಸವದ ಬಗ್ಗೆ ಪ್ರಚಾರದೊಂದಿಗೆ ಇಡೀ ಒಂದು ಉಳ್ಳಾಲವೇ ಹಬ್ಬಕ್ಕಮಯವಾಗಿದೆ. ಇಂತಹ ಹಬ್ಬಕ್ಕಳ ವಂಶಸ್ಥರೇ ಉತ್ಸವದ ಉದ್ಘಾಟನೆಯನ್ನ ಮಾಡುವುದು
ಕವಿವಾಣಿ ಹೇಳಿದ ಹಾಗೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಎಂಬಂತೆ ಉತ್ಸವದ ಉದ್ಘಾಟನೆಯನ್ನ ವಿದ್ಯುಕ್ತವಾಗಿ ನಡೆಸಿಕೊಳ್ಳಿಕ್ಕಿದ್ದಾರೆ ಸನ್ಮಾನ್ಯ ಶ್ರೀಮತಿ ಮಮತಾ ಬಳ್ಳಾಲ್ರವರು, ಅಬ್ಬಕ್ಕ ವಂಶಸ್ಥರು, ಚೌಟರ ಅರಮನೆ, ಮೂಡಬಿದ್ರೆ. ಪಕ್ಕದಲ್ಲಿ ಬಹಳ ನಗುಮುಖದ ಸೋದರಿ ಅಕ್ಷತಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಕಳೆದ ವರ್ಷದ ಉತ್ಸವದ ಉದ್ಘಾಟಕರು ಕೂಡ. ಅವರನ್ನು ಸ್ಮರಿಸುತ್ತಾ ನಗರ ಸಭೆಯ ಅಧ್ಯಕ್ಷರಾದಂತಹ ಶಶಿಕಲಾ ಅವರು ವಿವಿಧ ಗೋಷ್ಠಿಗಳನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಸನ್ಮಾನ್ಯ ಸೋಮಣ್ಣ ಬೇವಿನ ಮರದ ಅಧ್ಯಕ್ಷರು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು. ಇವರು ವಿವಿಧ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಮಾಡೋದ್ರ ಜೊತೆಗೆ ನಮ್ಮ ಉತ್ಸವಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟಂತಹ ಧೀಮಂತ ವ್ಯಕ್ತಿತ್ವಕ್ಕೆ ಅಬ್ಬಕ್ಕ ಉತ್ಸವ ಸಮಿತಿಯ ಶರಣು ಶರಣಾರ್ಥಿಯೊಂದಿಗೆ ಇದೀಗ ಕಾರ್ಯಕ್ರಮದ ಉದ್ಘಾಟನೆ. ವೀರರಾಣಿ ಅಬ್ಬಕ್ಕ ಉತ್ಸವ 2024 ಚಾಲನೆಯನ್ನು ನೀಡ್ತಾ ಇದ್ದಾರೆ ನಮ್ಮ ಸಮಿತಿಯ ಅಧ್ಯಕ್ಷರವರ ನೇತೃತ್ವದಲ್ಲಿ. ನಮ್ಮ
ನಮ್ಮೆಲ್ಲ ವಿದ್ಯಾರ್ಥಿಗಳ ಪ್ರತಿಭೆಯು ವೀರರಾಣಿ ಹಬ್ಬಕ್ಕ ಲಂಟೆ ಅರಳಲಿ ಎಂಬಂತ ಆಶಯದೊಂದಿಗೆ ಬಿಂಗಾರವನ್ನು ಅರಳಿಸುವುದರೊಂದಿಗೆ ಅದಕ್ಕೆ ಉತ್ತಮವಾದಂತಹ ಚಂಚಲ ತೇಜಮ್ಮಯ್ಯ ಅವರು ಇದ್ದಾರೆ, ಗೌರವಾಧ್ಯಕ್ಷರು, ಮಹಿಳಾ ಒಕ್ಕೂಟದ ಅಧ್ಯಕ್ಷರು, ಗೌರವಾಧ್ಯಕ್ಷರು ನಮ್ಮ ದಕ್ಷಿಣ ಜಿಲ್ಲೆದ. ಅವರ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ಇಲ್ಲಿ ಅರ್ಥ ಮಾಡಿಕೊಳ್ಳುವ ಎಲ್ಲ ಅತಿಥಿಗಳಿಗೆ ನಾವು ಕಾರ್ಯಕ್ರಮ ಮಾಡುವಾಗ ಅತ್ಯಂತ ಸುಲಭ ರೀತಿಯಲ್ಲಿ ಮಾಡ್ತೇವೆ, ಯಾರಿಗೆ ಹೂ ಕೊಡುವಂಥ ಕೆಲಸ ಮಾಡೋದಿಲ್ಲ. ಆದರೆ ನೀವು ಗೌರವವಾಗಿ ಬಂದ ರೀತಿಯಲ್ಲಿ ನಾವು ಮೊಮೆಂಟನ್ನು ಕೊಡ್ತಾ ಇದ್ದೇವೆ, ಅಷ್ಟೇ ನಮ್ಮ ಕೆಲಸ. ಯಾಕೆಂದರೆ ನೀವು ಬಂದಿದ್ದೀರಿ ಅಂತ ಹೇಳೋ ವಿಚಾರದಲ್ಲಿ ನಿಮಗೆ ಒಂದೇ ರೀತಿಯಲ್ಲಿ, ಯಾಕೆಂದರೆ ಹೂ ಕೊಡಲಿಕ್ಕೆ ಹೋಗುವಾಗ ಪುನಃ ಸಮಯ ಆಗ್ತದೆ, ಹೂವನ್ನು ಬಿಸಾಡಿ ಹೋಗ್ತಾರೆ. ಅದನ್ನು ಆ ಒಂದು ಕೆಲಸವನ್ನು ನಾವು ಮಾಡೋದಿಲ್ಲ, ಪ್ರತಿ ವರ್ಷ ನಾವು ಅದನ್ನು ಮಾಡೋದಿಲ್ಲ, ಕ್ಷಮಿಸಬೇಕು. ಬರೀ ಬಾಯಲ್ಲಿ ನಾವು ಒಂದು ಸ್ವಾಗತ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ವೀರರಾಣಿ ಹಬ್ಬಕ್ಕ ಉತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷರು, ಉಳ್ಳಾಲದ ಮಾಜಿ ಶಾಸಕರು, ನಮ್ಮೆಲ್ಲರ ಆತ್ಮೀಯರು, ವೀರರಾಣಿ ಹಬ್ಬಕ್ಕ ಉತ್ಸವವನ್ನು ಸದಾ ಮಾರ್ಗದರ್ಶನದೊಂದಿಗೆ ಮುಂದುವರಿಸುತ್ತಿರುವಂಥ ಸನ್ಮಾನ್ಯ ಶ್ರೀ ಜಯರಾಮ್ ಶೆಟ್ಟಿ ಇವರಿಂದ ಪ್ರಾಸ್ತಾವಿಕವಾದಂಥ ಮಾತುಗಳನ್ನು ನಾವು ಕೇಳಲಿಕ್ಕಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೂ ದಯವಿಟ್ಟು ಸಭಾಂಗಣದಿಂದ ನಿಮ್ಮ ಅಧ್ಯಾಪಕರು ಇಲ್ಲದೆ ಹೊರಗೆ ಹೋಗಬೇಡಿ. ಮಧ್ಯಾಹ್ನದ ಭೋಜನವನ್ನು ನಾವು ಸವಿಲಿಕ್ಕಿದೆ, ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳು ನಮ್ಮೊಟ್ಟಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಮಾನ್ಯ ಜಯರಾಮ್ ಶೆಟ್ಟಿ ಅವರು ನಮ್ಮೊಂದಿಗೆ. ಹಬ್ಬಕ್ಕ ಉತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳೇ, ಆದರಣೀಯ ಬಂಧುಗಳೇ, 1997ರಿಂದ ಉಳ್ಳಾಲದಲ್ಲಿ ನಾವು ಹಬ್ಬಕ್ಕ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ಓಡಿಸ್ತೇನೆಂಬ ಜಿದ್ದಿನಿಂದಲ್ಲ. ಹಣತೆ ಇರುವಷ್ಟು ಕಾಲ ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಲೆಂದು. ಹಣತೆ ಆರಿದ ಮೇಲೆ ನೀನು ಯಾರು, ನಾನು ಯಾರು ಎಂದು. ನಾವು ಹಬ್ಬಕ್ಕ ಉತ್ಸವವನ್ನು ಈ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿಯಿಂದ ಬಿರುದನ್ನು ಪಡೆದಿರುವಂಥ ಹಬ್ಬಗಳನ್ನು ನೆನಪಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. 1997ರಿಂದ ನಾವು ಇದನ್ನು ಹಂಚಿಕೊಳ್ತಾ ಇದ್ದೇವೆ. ಯಾತಕ್ಕಂತ ಹೇಳಿದರೆ, ನಮ್ಮ ದೇಶದ ಇತಿಹಾಸದ ಉದ್ದಕ್ಕೂ ಸ್ವಾತಂತ್ರ್ಯದ ಕಲಿಗಳು ಎಂಬ ಒಂದು ವ್ಯಕ್ತಿಗಳನ್ನು ಪಟ್ಟಿ ಮಾಡಿದ್ದಾರೆ. ನಮಗೆ ಹೈಸ್ಕೂಲ್ ಆಗಲಿ ಅಥವಾ ಕಾಲೇಜು ವಿದ್ಯಾಭ್ಯಾಸದಲ್ಲಿ ಆಗಲಿ ಇತಿಹಾಸದಲ್ಲಿ ಅವರ ಹೆಸರುಗಳು ಸ್ವಾತಂತ್ರ್ಯ ಕಲಿಗಳು ಅಂತ ಬರ್ತಾ ಇದೆ. ಕಿತ್ತೂರ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ, ಮಂಗಲ್ ಪಾಂಡೆ, ಸರ್ದಾರ್ ವಲ್ಲಭಾಯ್ ಪಟೇಲ್, ಮಹಾತ್ಮ ಗಾಂಧಿ ಇತ್ಯಾದಿ ರಾಷ್ಟ್ರೀಯ ನಾಯಕರ ಹೆಸರುಗಳು ನಮ್ಮ ಕಣ್ಣ ಮುಂದೆ ನಮ್ಮ ಪುಸ್ತಕದಲ್ಲಿ ನಮಗೆ ಬರ್ತಾ ಇದೆ. ಇವೆಲ್ಲದಕ್ಕಿಂತ ಮುಂಚೆ 1545ರಲ್ಲಿ ರಾಣಿ ಹಬ್ಬಕ್ಕ ಈ ಪ್ರದೇಶದಲ್ಲಿ ಧರ್ಮ ಸಮನ್ವಯತೆಗೆ ಹೆಸರಾದವಳು, ಜೊತೆಗೆ ಬೇರೆ ರಾಷ್ಟ್ರೀಯರ ಆಗಮನವನ್ನು ವಿರೋಧಿಸಿ ಪ್ರಥಮ ಸ್ವಾತಂತ್ರ್ಯದ ರಣಕಹಳೆಯನ್ನು ಊದಿದವಳು. ಪೋರ್ಚುಗೀಸರ ವಿರುದ್ಧ ಸೆಡೆದು ನಿಂತು ಈ ಪ್ರದೇಶವನ್ನು ಆಳಿದವಂಥವಳು. ಲಕ್ಷ್ಮಣ ಬಂಗರಸ ಮತ್ತು ಆತ್ಮೀಯರೇ, ನಮ್ಮ ಈ ಉದ್ಘಾಟನಾ ಸಮಾರಂಭಕ್ಕೆ ಸೋಮೇಶ್ವರ ರವಿಶಂಕರ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಪುರುಷೋತ್ತಮ್ ಗಟ್ಟಿಯವರು ದಯವಿಟ್ಟು ವೇದಿಕೆಯನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸೋಮೇಶ್ವರ ಪುರಸಭೆಯ ಗೌರವಾನ್ವಿತ ಸದಸ್ಯರುಗಳಾದಂತಹ ನಮ್ಮ ಮೋಹನಣ್ಣ ಮತ್ತು ಜಯಣ್ಣ ಜಯಪೂಜಾರಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಇದು ಸಭೆಯ ಸಭಾ ಗೌರವ. ದಯವಿಟ್ಟು ತಾವುಗಳು ವೇದಿಕೆಯನ್ನು ಅಲಂಕರಿಸಬೇಕು. ಇದು ನಮ್ಮ ಉತ್ಸವ. ದಯವಿಟ್ಟು ಎಲ್ಲರೂ ಬನ್ನಿ. ನಾವೆಲ್ಲ ಒಟ್ಟಾಗಿದ್ದುಕೊಂಡು ಹಬ್ಬಕ್ಕ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಧರ್ಮ ಸಮನ್ವಯಕ್ಕೆ ಹೆಸರಾದವಳು, ಅವಳ ಆಸ್ಥಾನದಲ್ಲಿ ಕುಟ್ಟಿಪೋಕರೆ ಮುಸ್ಲಿಂ ನಾಯಕ, ಒಬ್ಬ ಯುವಕ ಸೇನಾಧಿಕಾರಿಯಾಗಿದ್ದ. ಅದೇ ರೀತಿ ಲಕ್ಷ್ಮಣ ಬಂಗಾರಸ ಅವಳ ಮಂತ್ರಿಯಾಗಿದ್ದರು.
ಇವರೆಲ್ಲರನ್ನ ಒಟ್ಟಿಗೆ ಸೇರಿಸಿ ಈ ಪ್ರದೇಶವನ್ನು ಆಳಿದಂಥ ಒಬ್ಬ ಧೀಮಂತ ನಾಯಕಿ ಅಬ್ಬಕ್ಕಳ ಪೋರ್ಚುಗೀಸರ ವಿರುದ್ಧ ಹೋರಾಡಿದವಳು. 3 ಜನ ಅಬ್ಬಕ್ಕಂದಿರನ್ನು ಇತಿಹಾಸ ಗುರುತು ಮಾಡಿಕೊಂಡಿದೆ. ಈಗ ನಾವು ಇಲ್ಲಿ ಉತ್ಸವವನ್ನು ಆಚರಿಸುವಂಥ ಅಬ್ಬಕ್ಕ ಅವಳು 2ನೇ ಅಬ್ಬಕ್ಕ. 1540ರಿಂದ ಕುತ್ತಿಗೆಯಿಂದ ಉಳ್ಳಾಲಕ್ಕೆ ಬಂದು ನೆಲೆಸಿ ಇಲ್ಲಿ ಅಧಿಕಾರವನ್ನು ಹಿಡಿದುಕೊಂಡು ಧರ್ಮ ಸಮನ್ವಯತೆಗೆ ಹೆಸರಾದವಳು. ಅದರ ಜೊತೆಗೆ 1588ರ ಯುದ್ಧದಲ್ಲಿ ಪೋರ್ಚುಗೀಸರ ವಿರುದ್ಧ ಜಯಗಳಿಸಿ ಆನಂತರ 1624ರ ಸುಮಾರಿಗೆ ನನ್ನ ಅಂದಾಜು ಅವಳು ಹತಳಾದಳು. ಅವರಿಂದಲೇ ಹತಳಾದಳು, ಪೋರ್ಚುಗೀಸರಲ್ಲೇ ಹತಳಾಗಿ ಈ ಪ್ರದೇಶವನ್ನು ಸುಮಾರು 45 ವರ್ಷಗಳ ಕಾಲ ಇಲ್ಲಿ ಆಳ್ವಿಕೆ ನಡೆಸಿದರು. ಇಟಲಿಯ ರಾಯಭಾರಿ ಡೆಲ್ಲವಿಲ್ಲೆ ಭಾರತಕ್ಕೆ ಬಂದಾಗ ಅವರಿಗೆ ಆ ದೇಶದ ರಾಜ ಹೇಳ್ತಾ ಇದ್ದ, ನೀನು ಭಾರತಕ್ಕೆ ಎಂದಾದರೂ ಹೋಗೋದಾಗಿದ್ದರೆ ನೀನು ಖಂಡಿತ ಉಳ್ಳಾಲಕ್ಕೆ ಹೋಗಬೇಕು, ಅಲ್ಲಿ ರಾಣಿ ಅಬ್ಬಕ್ಕ ಆಳ್ವಿಕೆಯ ಬಗ್ಗೆ ತಿಳಿದುಕೊಂಡು ಅವಳ ವಿಚಾರವನ್ನು ತಿಳಿದುಕೊಂಡು ಬಂದು ನಮಗೆ ತಿಳಿಸಬೇಕಂತ ಹೇಳಿದ್ದರಿಂದ ಬಹುಶಃ ಅವಳ ಹೆಸರು ಜಗತ್ತಿನ ಬೇರೆ ಬೇರೆ ಕಡೆಗೆ ಹಬ್ಬಿಕೊಂಡಿದೆ. ಆ ದೃಷ್ಟಿಯಿಂದ ನಮಗೆ ಹೆಮ್ಮೆ, ನಮಗೆ ಸಂತೋಷ. ನಾವು ಇಲ್ಲಿ ಅಬ್ಬಕ್ಕ ಉತ್ಸವವನ್ನು ಮಾಡ್ತಾ ಇದ್ದೀವಿ. ನನಗೆ ಗೊತ್ತಿದೆ 1997ರಲ್ಲಿ ನಾನು ಆವಾಗ ಶಾಸಕನಾಗಿದ್ದೆ. ತುಳು ಸಾಹಿತ್ಯ ಅಕಾಡೆಮಿಯವರು ಪ್ರಾರಂಭದಲ್ಲಿ ತೊಕ್ಕೋಟ್ನ ಬೃಂದಾವನ ಹೋಟೆಲ್ನಲ್ಲಿ ಒಂದು ಮೀಟಿಂಗನ್ನು ಕರೆದಿದ್ದರು. ನನ್ನನ್ನು ಬರಲಿಕ್ಕೆ ಹೇಳಿದರು. ನಾನು ಹೋಗಿದ್ದೆ. ಅಲ್ಲಿ ನಮ್ಮ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ವಿವೇಕ್ ರೈ ಅವರು, ನಮ್ಮ ಇಲ್ಲಿಯ ಸಾಹಿತಿ ಅಮೃತ್ ಸೋಮೇಶ್ವರ್ ಅವರು, ಇಲ್ಲಿಯ ಮಾಜಿ ಶಾಸಕರು ಮತ್ತು ಸಾಹಿತಿಗಳಾದಂಥ BM ಇದ್ದೀನಬ್ಬನವರು, ಇನ್ನೂ ಒಂದು 10-15 ಜನ ಒಟ್ಟಾಗಿದ್ದುಕೊಂಡು ನನಗೆ ಹೇಳಿ, ನೀವು ಹೇಳಿ ಕೇಳಿ BJPಯಿಂದ ಗೆದ್ದು ಬಂದವರು, ಉಳ್ಳಾಲ ಆಗ ಅಲ್ಲಲ್ಲಿ ಕೋಮು ಗಲಭೆಗಳು ವ್ಯತ್ಯಾಸಗಳು ಆಗ್ತಾ ಇದೆ, ಅದು ಆಗಬಾರದಂತ ಇದ್ದರೆ ನೀವು ಎಲ್ಲರನ್ನು ಒಟ್ಟಾಗಿ ಸೇರಿಸಿ ಸಮನ್ವಯ ದೃಷ್ಟಿಯಿಂದ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಅದು ಮುಂದೆ MLAಗಳಾಗಿರೋರಿಗೆ ಆಗ್ತದೆ. ಆ ದೃಷ್ಟಿಯಿಂದ ಇಲ್ಲಿ ಯಾರು MLA ಆಗಿರ್ತಾರೆ ಅವರೇ ಈ ಅಬ್ಬಕ್ಕ ಉತ್ಸವ ಸಮಿತಿಯ ಗೌರವ ಅಧ್ಯಕ್ಷರು. ಇವಾಗ ನಮ್ಮ ಖಾದರ್ ಅವರೇ ನಮ್ಮ ಗೌರವ ಅಧ್ಯಕ್ಷರು. ಬರಲಿಲ್ಲ, ಅದು ಬೇರೆ ವಿಚಾರ. ಇವತ್ತು ನಮ್ಮ MP ಅವರು ಬಂದಿಲ್ಲ, MLA ಅವರು ಬಂದಿಲ್ಲ. ಅದು ದೊಡ್ಡ. ಬೆಳಿಗ್ಗೆ ನಾನು ಮೊನ್ನೆ ಅವರಿಗೆ MP ಅವರಿಗೆ ಫೋನ್ ಮಾಡಿದಾಗ, ಇಲ್ಲ ನಾನು ಪ್ರಯಾಗದಲ್ಲಿದ್ದೇನೆ, ನನಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ರು. ನಮ್ಮ ಖಾದರ್ ಅವರು ಬೇರೆ ಕಡೆ ಹೋಗ್ತಾ ಇದ್ದೇನೆ, ಇದ್ದರೆ ಖಂಡಿತ ಬರ್ತೇನೆ ಅಂತ ಹೇಳಿದರು. ಆದರೆ ನಾವು ಒಟ್ಟಾಗಿದ್ದುಕೊಂಡು ನಾವೆಲ್ಲರೂ ಒಂದು ಎಂಬ ವಿಷಯವನ್ನು ನಮ್ಮ ಕ್ಷೇತ್ರಕ್ಕೆ ಸಾರುವ ದೃಷ್ಟಿಯಿಂದ ನಾವೆಲ್ಲರೂ ಇಲ್ಲಿ ಇದ್ದುಕೊಂಡು ನಾವು ಇಲ್ಲಿ ರಾಜಕೀಯ, ಧರ್ಮ, ಜಾತಿ ಅದನ್ನೆಲ್ಲ ಬಿಟ್ಟಿದೆ. ದಿನಕರ ಉಳ್ಳಾಲರು ಒಂದು ಪಾರ್ಟಿ, ನಾನೊಂದು ಪಾರ್ಟಿ, ಧನಲಕ್ಷ್ಮಿ ಗೆಟ್ಟಿಯವರೊಂದು ಪಾರ್ಟಿ, ನಮ್ಮ ಬೇರೆ ಬೇರೆ ನಮ್ಮ ಪದಾಧಿಕಾರಿಗಳು ಒಂದೊಂದು ಪಾರ್ಟಿಯವರು ಒಂದೊಂದು ಧರ್ಮದವರು. ಆದ್ದರಿಂದ ಇಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ನಾವು ಒಟ್ಟಾಗಿದ್ದುಕೊಂಡು ಅದೆಲ್ಲವನ್ನ ಬಿಟ್ಟು ಅಬ್ಬಕ್ಕ ಉತ್ಸವ ನಮ್ಮ ಒಟ್ಟಾಗಿದ್ದುಕೊಂಡು ನಾವು ಮಾಡುವಂಥದ್ದು. ಆ ದೃಷ್ಟಿಯಿಂದ ಕಳೆದ ಎಷ್ಟು ಕಡಿಮೆ ಅಂತ ಹೇಳಿದರೆ ನಮಗೊಂದು 12-14 ಲಕ್ಷ ರೂಪಾಯಿ ಖರ್ಚಾಗ್ತಾ ಉಂಟು. ಪ್ರಾರಂಭದಲ್ಲಿ ನಾನು MLA ಆಗಿರೋರು ನನ್ನ ನೆನಪು, ನಮ್ಮ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿರುವಾಗ ನಾವು ಅವರನ್ನು ಭೇಟಿಯಾಗಿದ್ದೇವೆ. ಅದಕ್ಕಿಂತ ಮುಂಚೆನೇ ಪ್ರಾರಂಭ ಆಗಿತ್ತು. ಆವಾಗ ಅವರು 25 ಲಕ್ಷ ರೂಪಾಯಿ ಸರ್ಕಾರದ ವತಿಯಿಂದ ನಮಗೆ ಕೊಟ್ಟಿದ್ದರು. ಆನಂತರದ ಸರ್ಕಾರದ 3-4 ಸಲ ಸರ್ಕಾರದ ಹಣ ಬಂದಿತ್ತು. ಆನಂತರ ಜಿಲ್ಲಾಧಿಕಾರಿಗಳು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ, ಅದು ಸರ್ಕಾರದ ಹಣ, ನೀವು ಖಾಸಗಿ ಸಂಘಟನೆಯವರು, ನೀವು ಮಾಡಿದರೆ ನಮಗೆ ಕೊಡಲಿಕ್ಕೆ ಆಗಲ್ಲ, ನಾವು ನಮ್ಮದೇ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ ಅಂತ. ಆದರೆ 1-2 ವರ್ಷ 3 ವರ್ಷ ಮಾಡಿದರು. ಈಗ ಸರ್ಕಾರದಿಂದ ಹಣವೂ ಬರ್ತಾ ಇಲ್ಲ. ನಾವು ಸರ್ಕಾರದ ಹತ್ರ ಪ್ರತಿ ಸಲ ಕೂಡ ಕೇಳ್ತಾ ಇದ್ದೇವೆ. ಆ ಎಲ್ಲ ದೃಷ್ಟಿಯಿಂದ ಕೂಡ ನಮಗೆ ಈ ಉತ್ಸವ ಅದು ಸರ್ಕಾರದ ಹಣದಿಂದಲೇ ಆಗಬೇಕು, ಅಬ್ಬಕ್ಕ ಉತ್ಸವ ಸಮಿತಿಯ ವತಿಯಿಂದಲೇ ಮಾಡಬೇಕೆಂಬ ನಮ್ಮ ಆಗ್ರಹ. ಅದಕ್ಕೋಸ್ಕರ ನಾವು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಎಲ್ಲರೂ ಒಟ್ಟಾಗಿ ತಿಳ್ಕೊಂಡು ನಾವು ಕೆಲಸ ಮಾಡಿ. ನಮ್ಮ ಸೀತಾರಾಮ್ ಬಂಗೇರು ಹೇಳಿದ್ರು ಬಂದಾಗ, ನಿಮ್ಮ ಅಬ್ಬಕ್ಕ ಭವನ ಏನು 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 ಅಂತ ಪ್ರಾರಂಭದಲ್ಲಿ ಮಾಡ್ತಾ ಇದ್ದೇವೆ. ಕೇಳುವಂಥದ್ದು ಅಬ್ಬಕ್ಕ ಭವನಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಬಹುಶಃ ರಮನಾಥ್ ರೈ ಅವರು ಉಸ್ತುವಾರಿ ಮಂತ್ರಿಗಳು ಇರುವಾಗಂತ ನನ್ನ ನೆನಪು. ತೊಕ್ಕೋಟ್ನಲ್ಲಿ ಸರ್ಕಾರಿ ಜಾಗದಲ್ಲಿ ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಆದರೆ ಬೇರೆ ಬೇರೆ ಕಾರಣಗಳಿಂದ ಕೂಡ ಅದು ನೆನೆಗುದಿ ಬಂದಿದೆ. ನಾವು ವಿನಂತಿ ಮಾಡುವಂಥದ್ದು ಹೇಳಿದರೆ, ನಮ್ಮ MLA ಅವರು ಈ ಬಗ್ಗೆ ಹೆಚ್ಚು ನಿಗಾ ತೆಗೆದುಕೊಳ್ಬೇಕು. ಅಬ್ಬಕ್ಕ ಭವನ ಆಗಬೇಕು. ಅಬ್ಬಕ್ಕ ಭವನದ ಮುಖಾಂತರ ಜನರಿಗೆ ಹಬ್ಬಗಳನ್ನು ಪರಿಚಯಿಸುವ ದೃಷ್ಟಿಯಿಂದ ನಾವು ಇಲ್ಲಿ ಎಲ್ಲ ವಿಧದಲ್ಲಿ ನಾವು ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರಷ್ಟಕ್ಕೆ ಅಲ್ಲ, ನಾವು ಕೇವಲ ಉತ್ಸವ ಮಾಡೋದಕ್ಕೆ ಮಾತ್ರ ನಾವು
ಸೀಮಿತ ಆಗಲಿಲ್ಲ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಬ್ಬಕ್ಕಳ ಅಧ್ಯಯನ ಪೀಠ ಅದರೊಟ್ಟಿಗೆ ಅಬ್ಬಕ್ಕ ಇತಿಹಾದಿ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡುವಂಥದ್ದು, ಅಬ್ಬಕ್ಕ ಕಥಾ ಸಂಕಟವನ್ನು ಮಾಡುವಂಥದ್ದು, ಜೊತೆಗೆ ಅಬ್ಬಕ್ಕ ಭವನ ಮಾಡುವ ದೃಷ್ಟಿಯಲ್ಲಿ ನಾವು ಪ್ರಯತ್ನಗಳಾಗಿದೆ. ಅದರಲ್ಲಿ ಅಬ್ಬಕ್ಕ ಭವನ ಒಂದು ಆಗ್ತಾ ಇಲ್ಲ. ಅದರ ಜೊತೆಗೆ ಇಬ್ಬರು ಸಾಧಕ ಮಹಿಳೆಯರಿಗೆ ಅಬ್ಬಕ್ಕ ಪ್ರಶಸ್ತಿ ಮತ್ತು ಪುರಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಕೂಡ ಈ ಉತ್ಸವದಲ್ಲಿ ಕೂಡ ನಾವು ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಇದೊಂದು ಜನಪರವಾದಂಥ ಹಬ್ಬ ಉತ್ಸವ ಆಗಲಿ, ಎಲ್ಲರೂ ಇದರಿಂದ ಪ್ರೇರಿತರಾಗಿ ದೇಶಾಭಿಮಾನವನ್ನು ನಾವು ಬೆಳೆಸಿಕೊಳ್ಳುವ, ನಮ್ಮ ಊರು, ನಮ್ಮ ದೇಶ, ನಮ್ಮ ಜನ ನಾವೆಲ್ಲ ಒಂದು ಎಂಬ ಭಾವನೆ ನಮ್ಮಲ್ಲೆಲ್ಲ ಮೂಡೋ ದೃಷ್ಟಿಯಿಂದ ಅಬ್ಬಕ್ಕ ಉತ್ಸವ ಚಿರಸ್ಥಾಯಿಯಾಗಿ ಮುಂದುವರಿತಾ ಹೋಗಲಿ. ನನಗೆ ಸರಿ ನೆನಪಿದೆ, ಪ್ರಾರಂಭದ ಸಭೆಯಲ್ಲಿ ಇದಿನಬ್ಬನವರು ಇದಕ್ಕೆ ದಿನಕರ್ ಉಳ್ಳಾಳ್ರೆ ಅಧ್ಯಕ್ಷರಾಗಬೇಕೆಂದು ಹಠದೊಟ್ಟಿದ್ದರು. ಅವರ ಹತ್ರ ಕಾರ್ಯಕ್ಷಮತೆ ಇದೆ, ವ್ಯವಸ್ಥೆ ಇದೆ. ಆದ್ದರಿಂದ ಆ ದಿವಸದಿಂದ ಅಧ್ಯಕ್ಷರಾಗಿದ್ದವರು ದಿನಕರ್ ಉಳ್ಳಾಳ್ ಈಗ ಕೂಡ ಈ ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿಯೇ ಮುಂದುವರಿತಾ ಇದ್ದಾರೆ. ಗೌರವಾಧ್ಯಕ್ಷರು ಈ ಕ್ಷೇತ್ರ MLA ಆಗಿ ಇರ್ತಾರೆ, ಅವರಿರ್ತಾರೆ. ಅದರಿಂದ ಅವರೊಬ್ಬರಂತೆಲ್ಲ ಮೊಗವೀರ ಸಂಘದ ಮುಖಾಂತರ ಸದಾನಂದ ಬಂಗೇರರು, ಮಾಜಿ ಶಾಸಕನಲ್ಲಿ ನಾನು, ಇನ್ನೂ ಅಷ್ಟು ಬೇರೆ ಬೇರೆ ಈ ಕ್ಷೇತ್ರದಲ್ಲಿ ಸಂಘಟನೆಯಲ್ಲಿ ತೊಡಗಿಸಿದ ಪ್ರಮುಖರು, ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರು ಒಟ್ಟಾಗಿದ್ದುಕೊಂಡು ನಾವು ಈ ಅಬ್ಬಕ್ಕ ಉತ್ಸವವನ್ನು ಒಟ್ಟಾಗಿ ಮುಂದಕ್ಕೆ ತೆಗೆದುಕೊಂಡು ಯಶಸ್ವಿ ಆಗ್ತಾ ಇದ್ದೀವಿ. ನಿಮ್ಮ ಪ್ರೋತ್ಸಾಹ ನಮಗಿರಲಿ, ರಾಣಿ ಅಬ್ಬಕ್ಕಳ ಹೆಸರು ಚಿರಸ್ಥಾಯಿಯಾಗಲಿ, ಬೆಳಗಲಿ ಎಂಬ ಹಾರೈಕೆಯೊಂದಿಗೆ ನನ್ನ ಪ್ರಸ್ತಾವನೆ ಮುಕ್ತಾಯ. ನಮಸ್ಕಾರ. ಅಬ್ಬಕ್ಕ ಸಂಕತನ ಅಂತೇಳಿ ಪುಸ್ತಕವನ್ನು ನಾವು ಮಾಡಿದೆವು. 2000 ಪುಸ್ತಕವನ್ನು ನಮ್ಮ ಸಮಿತಿಯಿಂದ ಮಾಡಿದ್ದು. ಅದು ಒಂದೇ ವರ್ಷದಲ್ಲಿ ಎಲ್ಲ ಮುಗಿದೋಗಿದೆ. ಗಡಿ ಪ್ರಾಧಿಕಾರದ ಅಧ್ಯಕ್ಷರು ಇಲ್ಲಿದ್ದಾರೆ. ನನ್ನನ್ನು ಕರೆದು ಹೇಳಿದರು, ನಿಮ್ಗೆ ಎಷ್ಟು ಪುಸ್ತಕ ಬೇಕಂತೇಳಿ 3000 ಪುಸ್ತಕವನ್ನು ನಾನು ಮಾಡಿಕೊಡ್ತೇನೆ ಅಂತೇಳಿ ಅವರಿಗೆ ಅಬ್ಬಕ್ಕ ಸಮಿತಿಯ ಪರವಾಗಿ ಮತ್ತು ಊರಿನ ಪರವಾಗಿ ಅವರಿಗೆ ಧನ್ಯವಾದ. ಯಾಕಂದರೆ ಅಮೃತ ಸೋಮೇಶ್ವರರು ಕಳೆದ ವರ್ಷ ತೀರಿ ಹೋದರು. ಅವರ ಸಂಪಾದಕತೆಯಲ್ಲಿ ಮಾಡಿದಂಥ ಆ ಅಬ್ಬಕ್ಕ ಸಂಕತನ ಎಲ್ಲೂ ಇಲ್ಲ, ನನ್ನ ಹತ್ರನೂ ಇಲ್ಲ. ಅವ್ರು ಮಾಡಿಕೊಡ್ಬೇಕಂತ ಹೇಳಿದ್ದಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ. ಧನ್ಯವಾದಗಳು. ಉತ್ಸವವನ್ನು ವೀರರಾಣಿ ಅಬ್ಬಕ್ಕ ಉತ್ಸವ 2024-25 ಉದ್ಘಾಟಿಸಿದ ವೀರರಾಣಿ ಅಬ್ಬಕ್ಕರವರ ವಂಶಸ್ಥರಾದ ನಮಗೆಲ್ಲರಿಗೂ ಇವತ್ತು ನೋಡುವಂಥ ಒಂದು ಸುವರ್ಣ ಅವಕಾಶ. ಶ್ರೀಮತಿ ಮಮತಾ ಬಲ್ಲಾಳ್ರವರು ನಮ್ಮೊಟ್ಟಿಗಿದ್ದಾರೆ. ಉತ್ಸವವನ್ನು ಉದ್ಘಾಟನೆ ಮಾಡಿದಂಥ ಶ್ರೀಮತಿ ಮಮತಾ ಬಲ್ಲಾಳ್ರವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಓಂ ಶ್ರೀ ಚಂದ್ರನಾಥಾಯ ನಮಃ. ಓಂ ಶ್ರೀ ಜ್ವಾಲಾಮಾಲಿನಿ ದೇವಿಯೈ ನಮಃ. ಓಂ ಶ್ರೀ ಸೋಮನಾಥೇಶ್ವರಾಯ ನಮಃ. ವೇದಿಕೆ ಡಿಪ್ಪನ ಗಣ್ಯಾತಿ ಗಣ್ಯರೇ, ಸಭಿಕೆರೆ, ರಾಣಿ ಅಬ್ಬಕ್ಕನ ಪುರ ಅಭಿಮಾನಿಲೆ ನಿಕ್ಲೆಗ್ ಮಾತೆರೆಗ್ಲ ಎನ್ನ ಒಡಲ್ದಿಂಜಿನ ಸೋಲ್ಮೇಲು. ವೀರರಾಣಿ ಅಬ್ಬಕ್ಕ, ಉಳ್ಳಾಲದ ರಾಣಿ ಅಬ್ಬಕ್ಕ, ಅಭಯ ರಾಣಿ ಅಬ್ಬಕ್ಕ. ರಾಣಿ ಅಬ್ಬಕ್ಕ ಪಂಡ ನಮ್ಮ ತುಳುನಾಡದ ಜನಕ್ಲೆಗ್ ಪೂರ ಓಲಿಜನ್ನ ಪ್ರೀತಿ, ವಿಶ್ವಾಸ, ಅಭಿಮಾನ. ಯಾನ್ ಎನ್ನ ಬಾಲ್ಯದ ದಿನಕ್ಲೇಡ್ ಎನ್ನ ಅಜ್ಜ ಅಜ್ಜಿನ ಇಲ್ಲಡೆ ಚೌಟರರ ಮನೆ ಮೂಡಬಿದ್ರೆಗ್ ಪೋಂದಿಪ್ಪನಾಗ ಎನ್ನ ಅಜ್ಜ ಅಜ್ಜಿ ಚಿಕ್ಕಪ್ಪ ನಕುಲು ಎಂಕ್ಲೆಗ ರಾಣಿ ಅಬ್ಬಕ್ಕನ ಕತೆ ಪನೊಂದಿತ್ತೇರು. ಅಕುಲ್ ಪನೊಂದಿತ್ತೇರು ಎಂಕಲ್ನೇ ಒಂಜಿ ಹಿರಿಯರದು ಮುಲ್ ಇತ್ತೇರು ಅಬ್ಬಕ್ಕ ಅಂದ್ ಪಂಡದು. ಆರು ಒಂಜಿ ಭಾರಿ ಧೈರ್ಯದ ಪೊಂಜು ಉಳ್ಳಾಲದ ರಾಣಿ ಪೋರ್ಚುಗೀಸರೆಡ ಸುಮಾರು ಸರ್ತಿ ರಳಾಯಿ ಮಲ್ತಿದ್ದು ಗೆಂದದ್ನಾರು ನಮ್ಮನ್ನ ದೇಶದ ಸುರೂತ ಸ್ವಾತಂತ್ರ್ಯ ಹೋರಾಟಗಾರ್ತಿ ಪನೊಂದಿತ್ತೇರು. ಒಂದು ಕತೆಗೆ ಎನ್ನಾಗ ಖುಷಿ ಆಪೇದುಂಡು ಅಂಡಲ ಅಪ್ಪಗ ಎಂಕ್ ಎನ್ನ ಪಿದ ಹಿಡಿದು ಓಲ್ಲ ಒಂಜಿ ಪುಸ್ತಕ ಇಕ್ಕಿದ್ದಿಜಾರ್ನ ವಿಷಯ ಓದರ. ಎನ್ನ ಶಾಲೆಡ್ ಇಂಚಿನ ಓದಿಂದಂಡ ಕಿತ್ತೂರು ರಾಣಿ ಚೆನ್ನಮ್ಮನ ಕತೆ, ಝಾನ್ಸಿದ ಲಕ್ಷ್ಮೀಬಾಯಿನ ಕತೆ. ರಾಣಿ ಅಬ್ಬಕ್ಕನ ವಿಷಯ ಹೆಚ್ಚಿಗೆ ಗೊತ್ತಿತ್ತೀಜಿ. ಒಂದು ದಾಯ ಪಂಡ ಈ ರಾಣಿ ನಕುಲ್ ಪುರ 200 ವರ್ಷದ ದುಂಬು ಇತ್ತು ನಕುಲು. ರಾಣಿ ಅಬ್ಬಕ್ಕ 500 ವರ್ಷದ ದುಂಬು ನಮ್ಮನ ದೇಶನ ಆಳ್ದೇರು, ನಮ್ಮನ ಊರನ್ನ ಆಳ್ದನಾರ ತುಳುನಾಡನ.
ಆರ್ನ ಬಗ್ಗೆ ಬರೆತನ ಹೆಚ್ಚಿ ಮಾಹಿತಿ ಇಜ್ಜಿ ಎಂಚಿನ ಇತ್ತಂಡಲ್ಲ ನಮ್ಮ ತುಳುನಾಡದ ಸಾಹಿತ್ಯಡ್ ನಮ್ಮನ್ನ ಜಾನಪದ ಗೀತೆಡ್ ನಮ್ಮನ್ನ ಯಕ್ಷಗಾನಡ್ ಭೂತಾರಾಧನೆಡ್ ಆರ್ನ ಕತೆ ಪೀಳಿಗೆ ಹಿಡಿದು ಪೀಳಿಗೆಗೆ ಪನೊಂದು ಬತ್ತದ್ನ ಒಂದೇ ನಮಗೆ ಹೆಚ್ಚು ಇಕ್ಕದ್ನ ಸಂಗತಿ ಅಂಡಲ ಇತ್ತ ಒಂಜಿ 15 ವರ್ಷದ ಒಂದು ಸುಮಾರು ಬದಲಾವಣೆ ಆತಂಡು ರಾಣಿ ಅಬ್ಬಕ್ಕನ ಸುಮಾರು ಪುಸ್ತಕಗಳು ಬಿಡುಗಡೆ ಆತಂಡು ಕಿರುಚಿತ್ರಗಳು ಬಿಡುಗಡೆ ಆತಂಡು ಅವತ್ತಂದೆ ನಮ್ಮನ್ನ ಸಾಮಾಜಿಕ ಜಾಲತಾಣಡ್ ನಮ್ಮ ಗೂಗಲ್ ಅತಂಡ ಯೂಟ್ಯೂಬ್ ಅನ್ನಿತ ಒತ್ತಿಂಡ ರಾಣಿ ಅಬ್ಬಕ್ಕನ ಏತ್ ವಿಷಯ ಎಲ್ಲ ನಮಕ್ಕೆ ಹೆರಿಯೋರಿ ಹಾಕೊಂಡು ಮೂಲು ಉಳ್ಳಾಲಾಡಂತೂ ಸಾಧಾರಣ 28 ವರ್ಷದಿಂದ ಈ ವೀರರಾಣಿ ಅಬ್ಬಕ್ಕ ಉತ್ಸವ ಭಾರಿ ಗೌಜಿಡ್ ನಡಪವಂದುಲ್ಲೇರು ಈ ಉತ್ಸವದ ನಡಪವನ ಈ ವೀರರಾಣಿ ಅಬ್ಬಕ್ಕನ ಸಮಿತಿ ದಕ್ಲೆಗ್ ಸದಸ್ಯರಿಗೆ ಪೂರ ಎನ್ನ ಹೃತ್ಪೂರ್ವಕ ಅಭಿನಂದನೆಗಳು ಒಂದು ಉಳ್ಳಾಲದ ಜನಕುಲು ರಾಣಿ ಅಬ್ಬಕ್ಕ ಕೊರ್ಪನ ಒಂಜಿ ಗೌರವ ಅಂದ ಎನ್ನ ಅನಿಸಿಕೆ ರಾಣಿ ಅಬ್ಬಕ್ಕ ಆರು ಚೌಟ ವಂಶಡ್ ಪುಟ್ಟದ್ನಾರ್ ಚೌಟೇರು ಜೈನ ಧರ್ಮದ ಕುಲು ಅಕಲ್ನ ರಾಜಧಾನಿ ಪುತ್ತಿಗೆ ಉಳ್ಳಾಲ ಅಕಲ್ನ ರಡ್ನೇ ರಾಜಧಾನಿ ಆದಿತ್ತಂಡು ಅವಳು ತಿರುಮಲರಾಯ ಪನ್ಪನೊಂಜಿ ಅರಸೇರಿತ್ತೇರು ಆರ್ನ ಮರ್ಮಾಲು ಅಬ್ಬಕ್ಕ ಅಪಗ ತುಳುನಾಡು ಬೊಕ್ಕ ಕೇರಳದ ಕೆಲವು ಭಾಗಡ್ ಒಂಜಿ ಪದ್ಧತಿ ಇತ್ತಂಡು ಅಳಿಯ ಕಟ್ಟು ಒಂದು ಈ ಪದ್ಧತಿ ಪ್ರಕಾರ ರಾಜಡ್ದು ಆನ ಜೋಕ್ಲಿಗ ಆಸ್ತಿ ಆಡಳಿತ ಅಧಿಕಾರ ಹೊಂದಿತ್ತು ಆನ ಪಡಿ ತಂಗಡಿ ಅದನ್ನ ಅಕಲ ಜೋಕ್ಲಿಗ ಆಡಳಿತ ಅಧಿಕಾರ ಹೊಂದಿತ್ತು ಅಂಚದ ತಿರುಮಲ ರಾಯರಿಗೆ ಖಂಡಿತ ಗೊತ್ತಿತ್ತು ಎಲ್ಲ ರಾಣಿ ಅಪ್ಪನಾರ ಅಬ್ಬಕ್ಕನ್ನು ಪಡೆದು ಅಂಚ ಅನೆಗೆ ಎಡ್ಡ ವಿದ್ಯಾಭ್ಯಾಸ ಶಿಕ್ಷಣ ಸಂಸ್ಕಾರ ಕೊಟ್ಟು ಅಲ್ಲಿ ಮಲ್ಲೆ ಮಲ್ಪೇರು ಒಕ್ಕ ಕೈತ ಬಂಗ ಅರಸೇರಾಯನ ಲಕ್ಷ್ಮಪ್ಪ ಅರಸೇರನೊಟ್ಟಿಗೆ ಅವರಿಗೆ ಮದ್ಮೆ ಮಲ್ತು ಕೊಡ್ತೇನೆ ಈ ಅಳಿಯಕಟ್ಟು ಪದ್ಧತಿ ಇತನ ಪೂರ ಮನೆತನೋಡು ರಾಜ ಮನೆತನ ಆವಾಡು ಬೂಡು ಆವಾಡು ಗುತ್ತು ಆವಾಡು ಐತ ಪೊಂಜೋಲು ಆಡಳಿತ ಹಿಕ್ಕಿ ಬೊಕ್ಕ ಪಿದ ಕಣ್ಣೇನು ಇಲ್ಲದ್ದು ಅಪ್ಪೆಲ್ಲಗೆ ಬರ್ತಿದೆ ಅವಳು ಬರ್ತದೆ ಆಕನ ಆಡಳಿತನ ನಿಭಾಯಿಸವಳಿಕೆ ಅಂಚನೆ ತಿರುಮಲರಾಯರಿಗೆ ಬೊಕ್ಕ ಅಬ್ಬಕ್ಕ ರಾಣಿಗೆ ಪಟ್ಟ ಹಾಕೊಂಡು ಆರು ಚೌಟೇರ್ನ ರಾಣಿ ಆದ ಉಳ್ಳಾಲದ ರಾಣಿ ಆದ ಕರ್ತವ್ಯ ಶುರು ಮಲ್ಪೇರು ರಾಣಿ ಅಬ್ಬಕ್ಕ ಸಾಧಾರಣ 40 ವರ್ಷ ಕಾಲ ನಮ್ಮನ್ನು ತುಳುನಾಡನ್ನು ಆಳ್ದೇರು ಆರೊಂಜಿ ಭಾರಿ ಜನಪ್ರಿಯ ರಾಣಿ ಆದಿತ್ತೇರು ಬೊಕ್ಕ ಪೂರ ವಾನ ಮುಂದಲ ಭೇದ ಭಾವ ಇಜ್ಜಂದೆ ಪೂರ ಜನಕ್ಲೇನು ಪೂರ ಸಮುದಾಯದ ಜನಕ್ಲೇನು ಒಟ್ಟು ಮಲ್ತದ ಅವನ ಆಡಳಿತ ನಡಪ ಹೊಂದಿತ್ತೇರು ಅವ್ರನ್ನ ಸೈನ್ಯನ ನಡಪ ಹೊಂದಿತ್ತೇರು ಒಂಜಿ ಅಪ್ಪೆ ತನ್ನ ಬಾಲ್ಯನು ಏತು ಪ್ರೀತಿಡ್ ಹೂಪುಂಡ ಅಂಚನೆ ರಾಣಿ ಅಬ್ಬಕ್ಕ ಅವ್ರನ್ನ ಪ್ರಜೆಕ್ಲೇನು ಹೂ ಹೊಂದಿತ್ತೇರು ರಾತ್ರಿ ಮುಟ್ಟ ಕುಲ್ಲುದು ಅಕಲ್ನ ಕಷ್ಟ ಸುಖ ಕೇಂದ್ರ ಅಕ್ಲಿಗೆ ನ್ಯಾಯ ಒದಗಿಸ ಹೊಂದಿತ್ತೇರು ಅವತ್ತಂದೆ ಪೂರ ಧರ್ಮಗಳ ಅವ್ರನ್ನ ಪ್ರೋತ್ಸಾಹ ಇತ್ತಂಡು ಸುಮಾರು ಬಸ್ತಿಲು ದೇವಸ್ಥಾನಲು ಮಸೀದಿಲು ಅವ್ರನ್ನ ಪ್ರೋತ್ಸಾಹ ಕೊಡ್ದು ಕಟ್ಟ ಹೊಂದಿತ್ತೇರು ಅಪ್ಪಗ ಉಳ್ಳಾಲ ಒಂಜಿ ಭಾರಿ ಒಂಜಿ ಉಳುವಾಯಿನ ಬಂದರ್ ಇತ್ತಂಡು ಅವಳು ಭಾರಿ ವ್ಯಾಪಾರ ಹೊಂದಿತ್ತಂಡು ವ್ಯವಹಾರ ಹೊಂದಿತ್ತಂಡು ನಮ್ಮನ ಈ ದಕ್ಷಿಣ ಕರಾವಳಿದ ಪೂರ ಸಾಮಗ್ರಿಗೆ ದೂರದ ಅರೇಬಿಯಾ ಪರ್ಷಿಯಾ ದೇಶಡ್ ಭಾರಿ ಬೇಡಿಕೆ ಇತ್ತಂಡು ಇದು ಪೂರ ಮುಲ್ತು ರಫ್ತಾ ಹೊಂದಿತ್ತಂಡು ಇದು ಭಾರಿ ಒಂಜಿ ಅನುಕೂಲಕರವಾಯಿನ ಒಂಜಿ ಬಂದರ ಪದ ಉಂದುವೆ ಪೊರ್ತುಡು ದೂರದ ಯುರೋಪದ್ದು ಪೋರ್ಚುಗೀಸರು ಬ್ಯಾರಾಗಂದು ನಮ್ಮ ದೇಶಕ್ಕೆ ಬರ್ಪೇರು ಅಕಲ್ ಬರ್ತದ ಸುತ್ತಮುತ್ತದ ರಾಜರನಕಲ್ನೊಟ್ಟಿಗೆ ಒಪ್ಪಂದ ಮಲ್ತದ ಬ್ಯಾರ ಶುರು ಮಲ್ಪೇರು ಅಕಲ್ ಒಂಜಿ ಅಪ್ಪಗ ಆದೇಶ ಕೊರ್ಪೇರು ಸಮುದ್ರ ಮೂಲಕ ಏರ್ ಮಾತ ಬ್ಯಾರ ಮಲ್ಪೇರ ಅಕಲು ಪೋರ್ಚುಗೀಸರಿಗೆ ಕಪ್ಪ ಕೊರೋಡು ಒಂದು ರಾಣಿ ಅಬ್ಬಕ್ಕದು ಈ ವಿಷಯ ಭಾರಿ ಕೋಪ ಬರ್ತದೆ ಆರು ಪೋರ್ಚುಗೀಸರ್ನ ದಬ್ಬಾಳಿಕೆಗೆ ಮಂಡ ಬಗ್ಗವರೆಲ್ಲ ತಯಾರಿ ಪೂಜೆರು ಕಪ್ಪ ಕೋರಲ್ಲ ತಯಾರಿ ಪೂಜೆರು ಈ ವಿಷಯ ಪೋರ್ಚುಗೀಸರಿಗೆ ರಾಣಿ ಅಬ್ಬಕ್ಕನ ಮಿತ್ತ ಅಸಮಾಧಾನ ಹಾಕೊಂಡು ಸುಮಾರು ಸರ್ತಿ ರಾಣಿ ಅಬ್ಬಕ್ಕನ ಊರದ ಮಿತ್ತು ದಾಳಿ ಮಲ್ಪೇರು ಅಲ್ಲ ರಾಣಿ ಅಬ್ಬಕ್ಕನ ಸೋಪಾವರ 1568 ಇಸ್ವೀಡ್ ಜೋ ಪಿಕ್ಸೇಟೋ ಪನ್ಪನ ಒಂಜಿ ಸೇನಾಧಿಪತಿ ಆಡ ಆಧುನಿಕ ಶಸ್ತ್ರನ್ ಪತೊಂದು ಉಳ್ಳಾಲದ ಮಿತ್ತು ನೌಕಾದಾಳಿ ಮಲ್ಪೆಗೆ ಉಳ್ಳಾಲದ ಊರಿಗೆ ಭಾರಿ ಹಾನಿ ಹಾಕೊಂಡು ಬೊಕ್ಕ ಕುಡ್ಲಾದ ಊರುಗಳ ಹಾನಿ ಹಾಕೊಂಡು ಅಂಡ
ಊರಿಗೆ ಬಂದಾಗ ಪೋರ್ಚುಗೀಸರಿಗೆ ರಾಣಿ ತಿಕ್ಕುಜೇರು ಅಕುಲೆನ್ವೇರು ರಾಣಿ ಹಬ್ಬಕ್ಕ ಪೋಡ್ತದು ಊರು ಬಿಡ್ತೇವೆ ಎನ್ನನಾಗ ರಾಣಿ ಹಬ್ಬಕ್ಕ ಉಳ್ಳಾಲದ ಮಸೀದಿಡು ಒಂಜಿ ಕುಲ್ಲುದು ನನ್ನದಾದ ಮಲ್ಪನೆಯಿಂದ ಸೈನಿಕರನೊಟ್ಟಿಗೆ ಆಲೋಚನೆ ಮಲ್ತು ಒಂದಿಪ್ಪೇರು ರಾತ್ರಿಗೆ 200 ಮೊಗವೀರ ಸೈನಿಕರನ್ನು ಪತೊಂದು ಆರು ಪೋರ್ಚುಗೀಸರನ್ನ ನೌಕೆದಲ್ಲಿತ್ತು ಪ್ರತಿ ದಾಳಿ ಮಲ್ಪಿಯರು. ಈ ದಾಳಿದ ಪಗನೆ ಪ್ರಯೋಗಿಸವನ ಅಸ್ತ್ರ ಪಂಡ ಅಗ್ನಿಬಾಣ. ಒಂದು ಅಗ್ನಿಬಾಣ ಬೊಕ ದಾಲತ್ತು ನಮ್ಮನ್ನು ಊರುಡು ಇತ್ತೆಲ್ಲ ಕಂಡಗ ಪುಣಿಟ್ಟು ಪೋನಾಗ ಪತೋಮನ ತೂಟೆ. ಈ ತೂಟೆಗೆ ಮರ್ದು ಪಾಡ್ದು ಇಡೀ ಪೋರ್ಚುಗೀಸರನ್ನ ನೌಕಾಪಡೆನ ಧ್ವಂಸ ಮಾಡಿಸಿ ಬಿಟ್ಟೆ. ಒಂದು ಪೋರ್ಚುಗೀಸರಿಗೆ ಮಲ್ಲ ಒಂದು ಹಿನ್ನಡೆ ಹಾಕೊಂಡು ಒಂದೇ ಸಮಯದ ಬೊಕ್ಕ ಪಿರ ಹಾಕಲು ದಾಳಿ ಮಲ್ಪಿವೆ. ಈ ದಾಳಿ ದಪ್ಪಗ ರಾಣಿ ಹಬ್ಬಕ್ಕದ ಸಹಾಯಗೆ ಬರ್ಪನ ಒಂದು ಸೇನಾಧಿಪತಿ ಪಂಡ ಕುಟ್ಟಿ ಪೋರ್ಕಾರ್ ಮಾರ್ಕಾರ್ ಅಂದು ಆರು ದೂರದ ಕಲ್ಲಿಕೋಟದ ಸಮಯ ರಾಜನ ಸೇನಾಧಿಪತಿ ಆಗಿಪ್ಪೇರು ಭಾರಿ ಧೈರ್ಯ ಕುದರ್ಬೋತ್ನಾರ. ಆರು ಭತ್ತದ ಯುದ್ಧ ಶುರು ಮಲ್ಪನಾಗ ಹಬ್ಬಕ್ಕನ ಪರವಾದ ಯುದ್ಧ ಶುರು ಮಲ್ಪನಾಗ ಪೋರ್ಚುಗೀಸರೇ ಖಂಡಿತ ಆಪುನ ಎದುರು ಲಡಾಯಿ ಮಾಲ್ತಂಡ ಈ ಸರ್ತಿ ಯುದ್ಧ ಗೆಂದರಾಪುಜಿನ ಪಂಡದು ಅಕುಲೊಂದು ಪಿತೂರಿಗೆ ತಯಾರಾಪೇರು. ರಾಣಿ ಹಬ್ಬಕ್ಕನ ಒಂದು ದೂರದ ಸಂಬಂಧಿಕರಿಪ್ಪೇರು ಕಾಮರಾಯ ಎಂದು ಪನ್ಪನಾರು. ಅರೆಗ ಹಬ್ಬಕ್ಕನ ಮಿತ್ತಂತ ಅಸಮಾಧಾನ ಅಸೂಯೆ ಇಟ್ಕೊಂಡು ಆರು ಪೋರ್ಚುಗೀಸರಿಗೆ ರಾಣಿ ಹಬ್ಬಕ್ಕನ ಒಲಾಯ್ದ ಸೈನ್ಯದ ರಾಜ್ಯದ ಒಳಗುಟ್ಟನ್ನು ಪೂರ ಪನ್ಪೇರು. ಪೋರ್ಚುಗೀಸರು ಕುಟ್ಟಿ ಪೋರ್ಕಾರನ ಕೆರ್ದು ರಾಣಿ ಹಬ್ಬಕ್ಕನ ಸೆರೆಪತ್ವೆ. ತನ್ನ ಕಡೇತ ಉಸುರು ಮುಟ್ಟ ತನ್ನ ಊರಿಗೂ ತನ್ನ ಪ್ರಜೆಕ್ಲೆಗೆ ಹೋರಾಡ್ದ ವೀರ ಮರಣ ಪಡೆನ ರಾಣಿಯೇ ನಮ್ಮನ್ನ ತುಳುನಾಡ್ದ ರಾಣಿ ಹಬ್ಬಕ್ಕ. ರಾಣಿ ಹಬ್ಬಕ್ಕನ ಕತೆ ಕೇಂದ್ರ ನಮ್ಮ ಪೂರ ರೋಮಾಂಚನ ಹಾಕೊಂಡು ಅಣ್ಣ ಆರ್ನ ವಿಷಯ ಕಲ್ಪರ ಸುಮಾರು ಉಂಡು. ಒಂಜಿ ನಮ್ಮ ಆ ಇತಿಹಾಸ ನಮ್ಮ ದಾಯ ಕಲ್ಪನೆ ಪಂಡ ಕೋಡೆ ದಾದ ಆಂಡು ಇನಿ ದಾದ ಆವೊಂದುಂಡು ಎಲ್ಲ ದಾದ ಆಪುಂಡು ಪನ್ಪನ ನಮ್ಮ ಕುರು ಇಕ್ಕೊಂಡು ಆರ್ನ ಇತಿಹಾಸದ್ದು ಸುರೂಟ್ ಒಂಜಿ ಕಲ್ಪಡೋನ ವಿಷಯ ಪಂಡ ಒಗ್ಗಟ್ಟು. ನಮ್ಮ ಓಲ ಒಂಜಿ ಭೇದ ಭಾವ ಪಂಗಡ ಮಲ್ಪಂದೆ ಜಾತಿಂದು ನಮ್ಮ ಒಗ್ಗಟ್ಟಿಡಿತ್ತಲ್ಲ ಒಂಜಿ ಮೂಜಿನೇದಾಯಾಗ ನಮ್ಮನ್ನ ಮಿತ್ತ ಆಕ್ರಮಣ ಮಲ್ಪರ ಆಪುಜಿ. ಒಂಜಿ ಕುಟುಂಬನೇ ಆವಡು ಒಂಜಿ ಊರೇ ಆವಡು ಒಂಜಿ ದೇಶನೇ ಆವಡು ಒಗ್ಗಟ್ಟಿತ್ತಂಗ ನಮಕ್ ಭೀಮ ಬಲ ಇಟ್ಕೊಂಡು ಬೊಕ್ಕೊಂಜಿ ನಮ್ಮ ಒಂಜಿ ಅರೆಡ್ದು ಕಲ್ಪೊಡಾಯಿನ ಒಂಜಿ ಸಂಗತಿ ಪಂಡ ಒಂಜಿ ಪೊಂಜೋವೆಗ್ ಒಂಜಿ ಅಧಿಕಾರ ಕೊರಂಡ ಆ ಪೊಂಜೋ ಏತ್ ಪೊರ್ಲುಡು ತನ್ನ ಅಧಿಕಾರನ ನಿಭಾಯಿಸ ತಕ್ಕಳು ಪನ್ಪನೊಂಜಿ ನಮಕ್ ರಾಣಿ ಹಬ್ಬಕ್ಕನ ಕತೆ ತೆರೆದು ಬರ್ಕೊಂಡು ಬೊಕ್ಕ ಇನ್ನಿತ ಕಾಲಡು ಸ್ತ್ರೀ ದಬ್ಬಾಳಿಕೆ ಇಪ್ಪನ ಈ ಕಾಲಡು ನಮ್ಮ ತುಳುನಾಡದಕ್ಕೂ 500 ವರ್ಷ ದುಂಬೆ ಪೊಂಜವೆಲೆಗೆ ಆಡಳಿತ ಅಧಿಕಾರ ಕೊರ್ತ ಒಂದು ಖಂಡಿತ ಓಲ್ಲ ಒಂದು ಇರ್ತಿಜಿ ಈ ತುಳುನಾಡದಕ್ಕೂ ಮಾತ್ರ ಈ ಇಂಚಿನ ಒಂಜಿ ಪದ್ಧತಿಗೆ ಬದ್ಧ ಅದು ಅಕುಲು ಆಡಳಿತ ಕೊರೊಂದಿತ್ತೇರು ಪೊಂಜವೆಲೆನ ಶಕ್ತಿ ಏತಂದು ನೆಡ್ದು ತೆರಿಯುಂಡು. ದ ಹ್ಯಾಂಡ್ ದಟ್ ರಾಕ್ಸ್ ದ ಕ್ರೇಡಲ್ ರೂಲ್ಸ್ ದ ವರ್ಲ್ಡ್ ಅಂದುಂಡು. ಒಂಜಿ ಪೊಂಜವನ ಕೈ ಒಂಜಿ ಬಾಲ್ಯದ ತೊಟ್ಟಿಲನ್ನು ನೂಕೊಂಡು ಅದೇ ಪೊರ್ಲುಡು ಒಂಜಿ ರಾಜ್ಯನ್ನ ಆಳುನಾಕ್ಲೆಗ್ ಶಕ್ತಿ ಉಂಡು. ಬೊಕ್ಕ ರಾಣಿ ಹಬ್ಬಕ್ಕ ಬುದ್ಧಿವಂತೆದಿ ಅಂದು ಆಂಡಲ ಭಾವನಾತ್ಮಕವಾದ್ಲ ಅವ್ರು ಗಟ್ಟಿ ಇತ್ತೇರು. ಖಾಲಿ ಬುದ್ಧಿವಂತರ ಅದು ಪ್ರಯೋಜನಿಜ್ಜು ನಮ್ಮ ಭಾವನಾತ್ಮಕವಾದ ಗಟ್ಟಿ ಇಪ್ಪೋಡು ಅಪ್ಪಗ ನಮಕ್ ಕಷ್ಟ ಬಂದಾಗ ಸರಿತ ನಿರ್ಧಾರ ತಗೊಂಡು ನಮಕ್ ಶಕ್ತಿ ಇಕ್ಕೊಂಡು. ರಾಣಿ ಹಬ್ಬಕ್ಕ ಒಂಜಿ ಜೈನ ಧರ್ಮ ಇಂಚಿನ ಪನ್ಕೊಂಡು ಪಂಡ ಅಹಿಂಸಾವಾದಿಲು ಒಂಜಿ ಪಿಜಿನಗಲ ನಿಕ್ಕುಲು ಕೆರ್ರ ಬಲ್ಲಿಂದು ಅಂಡಲ ರಾಣಿ ಹಬ್ಬಕ್ಕಾಗ ಅವ್ರನ್ನ ಕರ್ತವ್ಯ ನಿಮಿತ್ತ ಅರೆಗೊಂಜಿ ಸೈನ್ಯ ಕಟ್ಟೋಡಾಂಡು ಯುದ್ಧ ಮಲ್ಪೋಡಾಂಡು ಯುದ್ಧ ಪಂಡ ಸಾವು ನೋವು ಹಿಂಸೆ ಇತ್ತು ನನಗೆ ಅವ್ರನ್ನ ಮನಸ್ಸಡು ಎಂಚಿನ ಗೊಂದಲ ಇತ್ತಂಡಲ್ಲ ಅವ್ರ ಪಿರದುಂಬು ಹೂ ಅಂದೆ ಅವ್ರನ್ನ ಕರ್ತವ್ಯನ ಕಡೆ ಮುಟ್ಟ ನಡಪ ಒಂದು ಪೋಯರು ಅಂಚಂದ ಅವರೊಂಜಿ ಆದರ್ಶ ಮಹಿಳೆ, ಆದರ್ಶ ರಾಣಿ, ಆದರ್ಶ ಆಡಳಿತಗಾರರೆಂದು ಪನೋಲಿ. ನಮ್ಮನ್ನ ಸರ್ಕಾರ ಆರ್ನ ಪುದರನ್ನು ಗೌರವಿಸವರ ಇಂಚೋಗು ಸುಮಾರು ಯೋಜನೆಯಲ್ಲಿ ಮಲ್ತಿದ್ದುಂಡು. ಆರ್ನ ಪುದರಡು ಒಂಜಿ ಪೋಸ್ಟ್ ಕವರನ್ನು ಬಿಡುಗಡೆ ಮಲ್ತಿದ್ದುಂಡು. ಒಕ್ಕ ನಮ್ಮನ
ದೇಶದ ನೌಕಾನೆಲೆತ ಒಂಜಿ ಯುದ್ಧ ನೌಕೆಗೆ ರಾಣಿ ಅಬ್ಬಕ್ಕನ್ನು ಕುದರ್ದಿ ಗೌರವಿಸಾದನು. ಅವತ್ತಂದೆ ಅವ್ರನ್ನ ಪ್ರತಿಮೇಲೆ ಸುಮಾರು ದಿಕ್ಕಡು ಪ್ರತಿಷ್ಠಾಪಿಸಾದುಂಡು. ఒక ಇಂಚೋಗು 2023ಗೂ ಮೂಡಬಿದ್ರೆಡ್ ಅನ್ನೊಂದು ಪೋಸ್ಟಲ್ ಸ್ಟ್ಯಾಂಪನ್ನು ಬಿಡುಗಡೆ ಮಾಡಿದೆ. ಈ ವೇದಿಕೆಡ್ ಎನ್ನಲ ಒಂಜಿ ಎಲ್ಲಿಯ ಮನವಿ ಉಂಡು. ಅವು ಇಂಚಿನ ಪಂಡ ಕೆಂಪೇಗೌಡನ ಬೆಂಗಳೂರದ ದೊರೆ ಕೆಂಪೇಗೌಡನ ಪುದರಡ್ ಎಂಚ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉಂಡ ಅಂಚನೆ ನಮ್ಮನ ಕುಡ್ಲದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗ ರಾಣಿ ಅಬ್ಬಕ್ಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪುದರ್ಕೊಂಡ ಒಂದು ತುಳುನಾಡದಕ್ಕೂ ರಾಣಿ ಅಬ್ಬಕ್ಕ ಕೊರ್ಪನ ಮಲ್ಲ ಗೌರವ ಅಂದ್ ನನ್ನ ಅಭಿಪ್ರಾಯ. ಈ ವೇದಿಕೆಡ್ ನಾಲ್ ಪಾತೆರ ಎಂಕ್ ಪಂದ್ರ ಅವಕಾಶ ಕೊರ್ನ ರಾಣಿ ಅಬ್ಬಕ್ಕ ಉತ್ಸವ ಸಮಿತಿದ ಅಧ್ಯಕ್ಷರಾಯನ ದಿನಕರ್ ಉಳ್ಳಾಲ್ ఒక ಸರ್ವ ಸದಸ್ಯರಿಗಳ ಎನ್ನ ಹೃತ್ಪೂರ್ವಕ ವಂದನೆಗಳು. ಜೈ ರಾಣಿ. ಅಬ್ಬಕ್ಕ